ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ ಎನ್ವೈರನ್ಮೆಂಟ್ ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅನಿಸ್ತಿದೆ. ಸೊ ಎನ್ವೈರನ್ಮೆಂಟ್ ನ ಹೇಗೆ ಚೆನ್ನಾಗಿ ಮಾಡ್ಕೊಂತೀರಾ, ಅದ್ರಲ್ಲಿ ಏನೇನು ನಮ್ಮ ಪೊಲ್ಯೂಷನ್ ನ ಕಾಸ್ ಮಾಡ್ತಿದೆ, ಇದನ್ನ ನಮ್ ಈ ಚಾಪ್ಟರ್ ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ ಇಂದ ನೋಡ್ಕೊಂತ ಹೋಗೋಣ. ಸೊ ಈ ಚಾಪ್ಟರ್ ಇಂದ ಒಂದ್ ಕ್ವೆಶನ್ ಬರ್ತಾನೆ ಇರುತ್ತೆ. ಸೊ ಈಸಿ ಕ್ವೆಶನ್ ಇರುತ್ತೆ ತುಂಬಾ. ಒಂದ್ಸತಿ NCERT ರೀಡಿಂಗ್ ಹಾಕಿದ್ರೆ ನೀವು ಅಫ್ಕೋರ್ಸ್ ನೀವು ಆ ಕ್ವೆಶನ್ ನ ಆನ್ಸರ್ ಮಾಡ್ಬೋದು. ಸೊ ವಿತೌಟ್ ಎನಿ ಫರ್ದರ್ ವೇಟ್ ಲೆಟ್ ಸ್ಟಾರ್ಟ್. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಫಸ್ಟ್ ಇಂಟ್ರೊಡಕ್ಷನ್ ನೋಡ್ಕೊಂತ ಹೋಗ್ತೀವಿ, ಅಂಡ್ ದೆನ್ ವಿ ವಿಲ್ ಟಾಕ್ ಅಬೌಟ್ ದಿ ಪಲ್ಯೂಟೆಂಟ್ಸ್ ಯಾವ್ಯಾವ ಟೈಪ್ ಇರ್ತವೆ, ಅಂಡ್ ದೆನ್ ನಾವು ಅಟ್ಮಾಸ್ಫಿಯರಿಕ್ ಪಲ್ಯೂಷನ್ಸ್ ನೋಡ್ತೀವಿ. ನೆಕ್ಸ್ಟ್ ನಮ್ದು ವಾಟರ್ ಪೊಲ್ಯೂಷನ್ ನೋಡ್ಕೊಂತ ಹೋಗ್ತೀವಿ, ಅಂಡ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಲೈಕ್ ದಟ್. So basically very important part in this chapter will be your greenhouse gases ನಿಮಗೆ ಗೊತ್ತಿರಬೇಕು, and sulfur dioxide, sulfur ನೈಟ್ರೋಜನ್ ಆಕ್ಸೈಡ್ ಗೊತ್ತಿರಬೇಕು, ಅಂಡ್ ದೆನ್ ಇಸ್ ಯೋರ್ ಓಝೋನ್ ಡೆಪ್ಲೀಷನ್ ನಿಮಗೆ ಗೊತ್ತಿರಬೇಕು, ಅಂಡ್ ಫೋಟೋಕೆಮಿಕಲ್ ಸ್ಮಾಗ್ಸ್ ನಿಮಗೆ ನೀಟಾಗಿ ಗೊತ್ತಿರಬೇಕು, ಅಂಡ್ BOD ಗೊತ್ತಿರಬೇಕು. ಆಯ್ತಾ? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಗೊತ್ತಿರಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್. ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂದ್ರೆ ಏನು? ಈ ಚಾಪ್ಟರ್ ಅಲ್ಲಿ ಏನ್ ಓದ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಮಿಕಲ್ ಸ್ಪೀಶೀಸು ಎಲ್ಲಿಂದ ಒರಿಜಿನೇಟ್ ಆಗಿ ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗಿದೆ, ಟ್ರಾನ್ಸ್ಪೋರ್ಟ್ ಆಗಿ ಅಲ್ಲಿ ಏನ್ ಅದು ರಿಯಾಕ್ಷನ್ ನಡೆಸಿದೆ, ಆ ರಿಯಾಕ್ಷನ್ ಇಂದ ಮತ್ತೆ ಏನ್ ಎಫೆಕ್ಟ್ ಆಗಿದೆ. ಆಯ್ತಾ? ಸೈಕಲ್ ಗೊತ್ತಾಗ್ತಿದೆ ಅಲ್ವಾ? ಒರಿಜಿನ್, ಟ್ರಾನ್ಸ್ಪೋರ್ಟ್, ರಿಯಾಕ್ಷನ್, ಎಫೆಕ್ಟ್ ಆಫ್ ವಾಟ್ ಕೆಮಿಕಲ್ ಸ್ಪೀಶೀಸ್. ದಟ್ ಈಸ್ ಯೋರ್ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ. ಎನ್ವೈರನ್ಮೆಂಟಲ್ ಕಂಪೋನೆಂಟ್ಸ್ ನೋಡ್ಕೊಂತ ಹೋದ್ರೆ 4 ಕಂಪೋನೆಂಟ್ಸ್ ಇಂದ ಆಗಿದೆ. ಸೊ ಯಾವ್ದು? ಒಂದು ನೀರು, ಒಂದು ನಂದು ಗಾಳಿ, ಅಂಡ್ ಒಂದು ಆಕಾಶ. ಅದಕ್ಕೆ ನಾವು ಜಾಯಿನ್ ಮಾಡಿಸ್ತೀವಿ ಅಟ್ಮಾಸ್ಫಿಯರ್ಗೆ, ನಾವೊಬ್ರು, ಅಂಡ್ ನಮ್ದು ಒಂದು ನೆಲ. ಸೊ ದಟ್ ಈಸ್ ನಥಿಂಗ್ ಬಟ್ ಯುವರ್ ಅಟ್ಮಾಸ್ಫಿಯರ್, ಹೈಡ್ರೋಸ್ಪಿಯರ್, ಅಂಡ್ ಲಿಥೋಸ್ಪಿಯರ್, ಅಂಡ್ ಯುವರ್ ಬಯೋಸ್ಪಿಯರ್. ಆಯ್ತಾ? ಸೊ ಫಸ್ಟ್ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ಪೊಲ್ಯೂಷನ್ ಅಂದ್ರೆ ಏನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಪೊಲ್ಯೂಷನ್ ಅಂದ್ರೆ ಏನಿಲ್ಲ, ಸೊ ಯಾವುದೇ ಒಂದು ಅನ್ಡಿಸೈರಬಲ್ ಚೇಂಜಸ್ ಅಂದ್ರೆ ನಮ್ಮ ಬೇಡದಲ್ಲಿ ಇರೋ ಚೇಂಜಸ್ ನಾವು ಎನ್ವೈರನ್ಮೆಂಟ್ ಅಲ್ಲಿ ತರಿಸ್ತಾ ಹೋದ್ರೆ ವಿಚ್ ಇನ್ ಟರ್ಮ್ ಕಾಸಸ್ ಅ ಹಾರ್ಮ್ಫುಲ್ ಎಫೆಕ್ಟ್. ಸೊ ಏನ್ ಮಾಡಿದೆ ನಾನು? ಏನೋ ಕರೆಕ್ಟ್ ಆಗಿ ನೀಟ್ ಆಗಿತ್ತು ಎನ್ವೈರನ್ಮೆಂಟ್, ನಾನು ಏನೋ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದೆ. ಈ ಚೇಂಜಸ್ ಮಾಡಿದ್ರಿಂದ ನನಗೆ ಹಾರ್ಮ್ ಆಗ್ತಿದೆ. ಸೊ ಆ ತರದ್ನ ಏನ್ ಹೇಳ್ತೀವಿ ನಾವು? ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಈ ಪಿಕ್ಚರ್ಸ್ ನೀವು ನೋಡ್ತಾನೆ ಇದ್ದೀರಾ. ಸೊ ಈಗ ಬರೋಣ, ದಟ್ ಈಸ್ ವಾಟ್ ಈಸ್ ಕಾಸಿಂಗ್ ದಿ undesirable changes. So these are the pollutants which are causing undesirable changes. Pollutant ಅಷ್ಟೇನಾ? No, we as a human being we are responsible. ಆಯ್ತಾ? ಹೆಂಗೆ ಗೊತ್ತಾ? ನಾವು ಇದೇನ್ ಮಾಡಿದೀವಿ ಅಂತ ಹೇಳಿದ್ರೆ ಕಳ್ಳರನ್ನ ಕಳಿಸ್ತಾ ಇದೀವಿ. ಸೊ ದೀಸ್ ಆರ್ ಯೋರ್ ಥೀವ್ಸ್. ಇವ್ರು ಬಂದು ಕಳ್ತನ ಮಾಡ್ತಿದ್ದಾರೆ, ಆಮೇಲೆ ಬಂದ್ಬಿಟ್ಟು ನ್ಯೂಸ್ ಚಾನೆಲ್ ಅಲ್ಲಿ ನಾವೆಲ್ಲರೂ ಪಲ್ಯೂಟೆಂಟ್ ಅಂತ ಹೇಳ್ತೀವಿ. ವಿ ಆರ್ ಓನ್ಲಿ ಕಾಸಿಂಗ್ ಇಟ್, ರೈಟ್? ಸೊ ಸಬ್ಸ್ಟೆನ್ಸ್ ವಿಚ್ ಕಾಸಸ್ ಪೊಲ್ಯೂಷನ್, ಯಾವ ಸಬ್ಸ್ಟೆನ್ಸ್ ಪೊಲ್ಯೂಷನ್ ನ ಕಾಸ್ ಮಾಡುತ್ತೆ ಅದನ್ನೇನು ಹೇಳ್ತೀವಿ ನೀವು? ಪಲ್ಯೂಟೆಂಟ್ಸ್ ಅಂತ ಹೇಳ್ತೀರಾ. ಈ ಪಲ್ಯೂಟೆಂಟ್ಸ್ ಸಾಲಿಡ್ ಆದ್ರೂ ಆಗಿರ್ಬೋದು, ಈ ತರ ಲಿಕ್ವಿಡ್ ಆದ್ರೂ ಆಗಿರ್ಬೋದು, ಅಂಡ್ ಈ ತರ ಗ್ಯಾಸ್ ಆದ್ರೂ ಆಗಿರ್ಬೋದು. ಕ್ಲಿಯರ್? ಓಕೆ. ಸೊ ಈ ಪಲ್ಯೂಟೆಂಟ್ಸ್ ಅಲ್ಲಿ ಬಂದ್ರೆ ದೇರ್ ಆರ್ 2 kinds ಆಫ್ ಪಲ್ಯೂಟೆಂಟ್ಸ್. ಒಂದು ನಮ್ದು ಡಿಗ್ರೇಡಬಲ್ ಪಲ್ಯೂಟೆಂಟ್ಸ್ ಅಂಡ್ ಒಂದು ನಾನ್ ಡಿಗ್ರೇಡಬಲ್. ಡಿಗ್ರೇಡಬಲ್ ಅಂತ ಹೇಳಿದ್ರೆ ನಮ್ದು ಎನ್ವೈರನ್ಮೆಂಟ್ ಅಲ್ಲಿ ಅದನ್ನ ಇಕ್ಕಿದ್ರೆ ಏನಾಗ್ತಿರತ್ತೆ, ಅದಾಗದೆ ಡಿಗ್ರೇಡ್ ಆಗ್ತಿರತ್ತೆ ಬೈ ದ ನ್ಯಾಚುರಲ್ ಪ್ರೋಸೆಸ್. ಆಯ್ತಾ? ಸೊ ದಟ್ ಈಸ್ ಯೋರ್ ಎಕ್ಸಾಂಪಲ್. ನಮ್ದು ವೆಜಿಟೇಬಲ್ಸ್ ತಗೊಂಡ್ರೆ ನಮ್ದು ಬೇಡದಲ್ಲಿ ಇರೋದು ವೆಜಿಟೇಬಲ್ ವೇಸ್ಟಸ್. ನೆಕ್ಸ್ಟ್ ಬಂದ್ರೆ ನಾನ್ ಬಯೋಡಿಗ್ರೇಡಬಲ್. ಇವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಎನ್ವೈರನ್ಮೆಂಟ್ ಅಲ್ಲಿ ನಾವು ಈ ತರ ಬಿಟ್ರೆ, ಈ ಪೆನ್ನ ಇವಾಗ ಹಾಕಿದ್ರೆ ಇವಾಗ ಏನ್ ಅನ್ಕೋಣ, ಲೆಟ್ಸ್ ಸೇ ದಿಸ್ ಇಸ್ ನಾನ್ ಡಿಗ್ರೇಡಬಲ್. ಆಯ್ತಾ? ಈ ಪೆನ್ನ ಹಿಂಗೆ ಹಾಕಿದ್ರೆ ಅದು ಹಿಂಗೆ ಉಳಿತಾ ಇರುತ್ತೆ. ಆಯ್ತಾ? ಸೊ ಅದು ಜಾಸ್ತಿ ಹಾಕ್ತಾ ಅದ್ರ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಏನ್ ಮಾಡ್ತದ್ದು, ಚೇಂಜಸ್ ನ ತರ್ತಾ ಬರುತ್ತೆ ಎನ್ವೈರನ್ಮೆಂಟ್ ಅಲ್ಲಿ. ದಟ್ ಈಸ್ ಯೋರ್ ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್. ಈಗ ಫಸ್ಟ್ ಕಾಂಪೋನೆಂಟ್ ದಟ್ ಈಸ್ ಯೋರ್ ಅಟ್ಮಾಸ್ಫಿಯರ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಅಟ್ಮಾಸ್ಫಿಯರ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಯು ರೀಡ್ 2 types. ದಟ್ ಈಸ್ ಫಸ್ಟ್ ಒಂದು ನಮ್ದು ಇದು ಟ್ರೋಪೋಸ್ಫಿಯರ್ ಇಲ್ಲಿ ಯಾವ ತರ ಪೊಲ್ಯೂಷನ್ ಆಗ್ತಿದೆ. ಸೆಕೆಂಡ್ ಒನ್ ವಿಲ್ ಬಿ ನಿಮ್ದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಯಾವ ತರ ಪೊಲ್ಯೂಷನ್ ಆಗ್ತಿದೆ. 2 ಲೇಯರ್ ಬಗ್ಗೆ ನೀವು ಮಾತಾಡ್ತೀರಾ, ಅಂಡ್ ನಿಮ್ದು ಮಿಸೋಸ್ಫಿಯರ್, ಥರ್ಮೋಸ್ಫಿಯರ್, ಎಕ್ಸೋಸ್ಫಿಯರ್ ಬಗ್ಗೆ ಏನು ಮಾತಾಡ್ಕೊಂತ ಹೋಗೋದಿಲ್ಲ. ಆಯ್ತಾ? ಸೊ ಲೆಟ್ಸ್ ಟಾಕ್ ಅಬೌಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಯೋರ್ ಟ್ರೋಪೋಸ್ಫಿಯರ್ ಅಂಡ್ ನಿಮ್ದು ಸ್ಟ್ರಾಟೋಸ್ಫಿಯರ್. ಟ್ರೋಪೋಸ್ಫಿಯರ್ ಅಂತ ಅಂದ್ರೆ ಏನಿಲ್ಲ, ನೀವು ಉಸಿರಾಡಕ್ ಆಗ್ತದೆ ನಿಮ್ ಕೈಲಿ, ದಟ್ ಈಸ್ ಆಲ್ ಯೋರ್ ಟ್ರೋಪೋಸ್ಫಿಯರ್. ಆಯ್ತಾ? ಅಲ್ಲಿ ನಿಮ್ದು ಆಕ್ಸಿಜನ್ ಎಲ್ಲ ಇದಾವೆ, ಎಲ್ಲಾ ಟೈಪ್ಸ್ ಆಫ್ ಗ್ಯಾಸಸ್ ಇದಾವೆ. ದಿಸ್ ಇಸ್ ಯೋರ್ ಟ್ರೋಪೋಸ್ಫಿಯರ್. ಎಷ್ಟು ಕಿಲೋಮೀಟರ್ ಇದೆ? ಸಿ ಲೆವೆಲ್ ಇಂದ ತಗೊಂಡು ನೀವು ಮೇಲ್ ಹೋಗ್ತಾ ನೀವು 10 ಕಿಲೋಮೀಟರ್ ಹೋದಷ್ಟು ದಟ್ ಈಸ್ ಯೋರ್ ಟ್ರೋಪೋಸ್ಫಿಯರ್. ಇದಕ್ಕಿಂತ ಮೇಲ್ ಹೋದ್ರೆ ದಟ್ ಈಸ್ ಯೋರ್ ಸ್ಟ್ರಾಟೋಸ್ಫಿಯರ್. ಆಯ್ತಾ? ಸೊ ಇದು ಲೋಯೆಸ್ಟ್ ಲೇಯರು, ಇದು ಟ್ರೋಪೋಸ್ಫಿಯರ್ ಮೇಲ್ಗಡೆ ಇರೋ ಲೇಯರು. ಇದರಲ್ಲಿ ಟರ್ಬ್ಯುಲೆಂಟು, ಡಸ್ಟಿ ಝೋನ್ಸ್ ಕಂಟೈನಿಂಗ್ ಏರ್, ವಾಟರ್ ವೇಪರ್ಸ್ ಅಂಡ್
ಕ್ಲೌಡ್ಸ್ ಗಳಿರ್ತಾ ಹೋಗುತ್ತೆ. ಇದರಲ್ಲಿ ಏನಾಗುತ್ತೆ, ನೈಟ್ರೋಜನು, ಓಝೋನು, ಆಕ್ಸಿಜನು ಅಂಡ್ ಸ್ವಲ್ಪ ವಾಟರ್ ವೇಪರ್ ಕೂಡ ಇರುತ್ತೆ. ನೆಕ್ಸ್ಟ್ ಬರೋಣ. ಸೊ ಒನ್ ಬೈ ಒನ್ ನಾವು ಟ್ರೋಪೋಸ್ಫೇರಿಕ್ ಪೊಲ್ಯೂಷನ್ ನೋಡ್ತಾ ಹೋಗ್ತೀವಿ, ಸ್ಟ್ರಾಟೋಸ್ಫೇರಿಕ್ ಪೊಲ್ಯೂಷನ್ ನ ನೋಡ್ಕೊಂತಾ ಹೋಗ್ತೀವಿ. ಟ್ರೋಪೋಸ್ಫೇರಿಕ್ ಪೊಲ್ಯೂಷನ್ ಅಲ್ಲಿ ನೀವೇನ್ ನೋಡ್ತೀರಾ ಅಂತ ಹೇಳಿದ್ರೆ, ದಟ್ ಈಸ್ ಆಕ್ಸೈಡ್ಸ್ ಆಫ್ ಸಲ್ಫರು, ಆಕ್ಸೈಡ್ಸ್ ಆಫ್ ನೈಟ್ರೋಜನು, ನಮ್ದು ಹೈಡ್ರೋಕಾರ್ಬನ್ಸ್ ಗಳಿಂದ ಏನಾಗ್ತಿದಾವೆ, ಕಾರ್ಬನ್ ಡೈಆಕ್ಸೈಡ್ ಇಂದ ಏನಾಗ್ತಿದೆ, ಇನ್ನೊಂದು ಸಲ್ಫರ್ ಡೈಆಕ್ಸೈಡ್ ಅಂಡ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಹೇಗೆ ಆಸಿಡ್ ರೈನಿಗೆ ಕಾಸ್ ಆಗ್ತಿದೆ, ಇದ್ರ ಬಗ್ಗೆ ನೀವು ನೋಡ್ಕೊಂತಾ ಹೋಗ್ತೀರಾ. ಕ್ಲಿಯರ್? ಅಂಡ್ ಒಂದು ಗ್ರೀನ್ ಹೌಸ್ ಎಫೆಕ್ಟ್, that will you learn. And ನಮ್ದು ಸ್ಟ್ರಾಟೋಸ್ಫಿಯರಿಕ್ ಪೊಲ್ಯೂಷನ್ ಅಲ್ಲಿ ಓಝೋನ್ ಡಿಪ್ಲೀಷನ್ ನ ನೀವು ನೋಡ್ಕೊಂತಾ ಹೋಗ್ತೀರಾ. ಸೊ ಲೆಟ್ ಸ್ಟಾರ್ಟ್. ಸೊ ನೋಡಿ, ವಾಟ್ ಕಾಸಸ್ ದ ಏರ್ ಪೊಲ್ಯೂಷನ್ ಇನ್ ಟ್ರೋಪೋಸ್ಫಿಯರ್? There are 4 types of gases. First one ಬಂದ್ರೆ ಆಕ್ಸೈಡ್ಸ್ ಆಫ್ sulfur, ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಹೈಡ್ರೋಕಾರ್ಬನ್ಸ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ನೀವು ಆಕ್ಸೈಡ್ಸ್ ಆಫ್ ಕಾರ್ಬನ್ ಅಂತ ಹೇಳ್ಬೋದು. ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ದಟ್ ಈಸ್ ಆಕ್ಸೈಡ್ಸ್ ಆಫ್ ಸಲ್ಫರ್. ಸಲ್ಫರ್ ಡೈಆಕ್ಸೈಡ್ ನನ್ನ ಹತ್ರ ರಿಲೀಸ್ ಆಯ್ತು ಯಾವುದೇ ಒಂದು ಫಾಸಿಲ್ ಫ್ಯೂಯಲ್ ಬರ್ನ್ ಆದ್ಮೇಲೆ. ಈ ಸಲ್ಫರ್ ಡೈಆಕ್ಸೈಡ್ ಏನ್ ಮಾಡುತ್ತೆ, ಆಕ್ಸಿಡೇಷನ್ ಪ್ರೋಸೆಸ್ ಮಾಡ್ತಾ ಹೋಗುತ್ತೆ, ಆಕ್ಸಿಡೈಸ್ ಆಗಿ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಆಯ್ತಾ? ಸೊ ಇನಿಷಿಯಲಿ ನಾರ್ಮಲ್ ಸಲ್ಫರ್ ಡೈಆಕ್ಸೈಡ್ ನಿಮ್ದು ಸಲ್ಫರ್ ಟ್ರೈಆಕ್ಸೈಡ್ ಆಗ್ಬೇಕು ಅಂತ ಹೇಳಿದ್ರೆ ಆಕ್ಸಿಡೇಷನ್ ಪ್ರೋಸೆಸ್ ಇಂದ ದಿಸ್ ಪ್ರೋಸೆಸ್ ಇಸ್ ಯೋರ್ ಸ್ಲೋ ಪ್ರೋಸೆಸ್. ಈ ತರ ಆಗೋದಿಲ್ಲ. ಬಟ್ ಈ ತರ ನನ್ನ ಎನ್ವೈರನ್ಮೆಂಟಲ್ ಆಗ್ತಿದೆ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಸಮ್ ಆಕ್ಟಿವೇಟರ್ ಆರ್ ಪ್ರಮೋಟರ್ ಇರ್ಬೇಕಲ್ವಾ. ಸೊ ಹೂ ಆರ್ ದೋಸ್ ಪ್ರಮೋಟರ್? ಯಾರು ಈ ಪ್ರೋಸೆಸ್ ನ ಮೋಟಿವೇಟ್ ಮಾಡ್ತಿರೋದು ಆಗ್ಲಿ ಅಂತ? ಸೊ ದೀಸ್ ಆರ್ ನಥಿಂಗ್ ಬಟ್ ನಿಮ್ದು ಓಝೋನ್ ಗ್ಯಾಸಸ್ ಏನಾಗಿದ್ದಾವೆ ಅಂಡ್ ಯುವರ್ ನೈಟ್ರೋಜನ್ ಆಕ್ಸೈಡ್ಸ್. ಸೊ ಇವರಿಬ್ರು ಏನ್ ಮಾಡ್ತಾರೆ, ಇದನ್ನ ಪ್ರಮೋಟ್ ಮಾಡ್ತಾರೆ ಆಸ್ ಅ ಕೆಟಲಿಸ್ಟ್ ಅಂಡ್ ಈ ರಿಯಾಕ್ಷನ್ ನ ಪ್ರೊಸೀಡ್ ಮಾಡಿಸ್ತಾರೆ. ಅಂಡ್ ಒಂದ್ಸತಿ ನಮ್ದು ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್ ಆಯ್ತು ಅಂತ ಅನ್ಕೊಳ್ಳಿ, ಈ ರಿಯಾಕ್ಷನ್ ಹೇಗೆ ನೆನ್ಪಿಟ್ಕೊಂತೀರಾ ನೋಡಿ. ನಂದು ಯಾವಾಗ್ಲೂ ಒಂದ್ ನೆನ್ಪಿಟ್ಕೊಳ್ಳಿ, ಓಝೋನ್ ಏನಿರತ್ತಲ್ವಾ, ಓಝೋನ್ ಯಾವಾಗ್ಲೂ ಬ್ರೇಕ್ ಆದ್ರೆ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಪ್ಲಸ್ ಒಂದು ನೇಸೆಂಟ್ ಆಕ್ಸಿಜನ್ ಕೊಡ್ತಾ ಹೋಗುತ್ತೆ. ಅಂಡ್ ದಿಸ್ ನೇಸೆಂಟ್ ಆಕ್ಸಿಜನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ಸ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಆಯ್ತಾ? ಓಝೋನ್ ಕೊಟ್ಟಾಗೆಲ್ಲ ಈ ರಿಯಾಕ್ಷನ್ ನ ಬರೀರಿ ಅಂಡ್ ಆಮೇಲೆ ಏನ್ ಮಾಡ್ತೀರಾ, ಈ ಒಂದು ಆಕ್ಸಿಜನ್ ನ ಕೊಟ್ಟಿರೋ ಒಂದು ರಿಯಾಕ್ಟೆಂಟ್ ಜೊತೆ ಕಂಬೈನ್ ಮಾಡ್ರಿ. ಎಷ್ಟಾಯ್ತು, ಸಲ್ಫರ್ ಟ್ರೈಆಕ್ಸೈಡ್ ಆಯ್ತು, ಈ ಆಕ್ಸಿಜನ್ ನ ಹಂಗೆ ಬರ್ದಿದ್ದೀರಾ. ಈ ಸಲ್ಫರ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಟ್ರೈಆಕ್ಸೈಡ್ ಇವರಿಬ್ರು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಂದು ಅಟ್ಮಾಸ್ಫಿಯರ್ ಅಲ್ಲಿ ಇರೋ ದಟ್ ಈಸ್ ಪೆರಾಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್ H2O2 ಜೊತೆ ಕಂಬೈನ್ ಆಗುತ್ತೆ ಅಥವಾ ವಾಟರ್ ಮಾಲಿಕ್ಯೂಲ್ ಜೊತೆ ಕಂಬೈನ್ ಆಗಿ ಏನ್ ಮಾಡ್ತಾ ಹೋಗುತ್ತೆ ಅಂದು H2SO4 ಕೊಡ್ತಾ ಇರುತ್ತೆ. ಸೊ ಸಲ್ಫರ್ ಡೈಆಕ್ಸೈಡ್ ಹೈಡ್ರೋಜನ್ ಪೆರಾಕ್ಸೈಡ್ ಜೊತೆ ಕಂಬೈನ್ ಆಗಿ ಸಲ್ಫರ್ ನಮ್ದು ಕೊಡ್ತಿದೆ, ಸಲ್ಫ್ಯೂರಿಕ್ ಆಸಿಡ್ ಕೊಡ್ತಿದೆ, ವಿಚ್ ಈಸ್ ಇನ್ ಟರ್ನ್ ಫಾರ್ಮಿಂಗ್ ಅನ್ ಆಸಿಡ್ ರೈನ್. ಅಂಡ್ ನಂದು ಸಲ್ಫರ್ ಟ್ರೈಆಕ್ಸೈಡ್ ಕೂಡ ನಂದು ವಾಟರ್ ಜೊತೆ ಕಂಬೈನ್ ಆಗಿ H2SO4 ಕೊಡ್ತಾ ಇರುತ್ತೆ. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ, ಏನೇನು ಎಫೆಕ್ಟ್ ಆಗುತ್ತೆ ಈ ಒಂದು ಸಲ್ಫರ್ ಆಕ್ಸೈಡ್ಸ್ ಆಫ್ ಸಲ್ಫರ್ ನನ್ನ ಎನ್ವೈರನ್ಮೆಂಟಲ್ ಬಂದ್ಮೇಲೆ. ಒಂದು ಆಸಿಡ್ ರೈನ್ ಗೊತ್ತಾಯ್ತು. ಸೆಕೆಂಡ್ ಏನಂತ ಹೇಳಿದ್ರೆ, ಲೋ ಕಾನ್ಸಂಟ್ರೇಷನ್ ಅಲ್ಲಿ ಏನಾದ್ರು ಸಲ್ಫರ್ ಡೈಆಕ್ಸೈಡ್ ನಾನು ಇನ್ಹೇಲ್ ಮಾಡ್ತಿದ್ರೆ ಕಂಟಿನ್ಯೂಸ್ ಆಗಿ ನನಗೆ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಕಾಸ್ ಆಗ್ತವೆ, ಲೈಕ್ ಯುವರ್ ಅಸ್ತಮಾ, ಬ್ರಾಂಕೈಟಿಸ್ ಅಂಡ್ ಸೊ ಎಂಫಿಸಿಮಾ ಇನ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ಇನ್ನೊಂದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಂದು ಐಸ್ ಅಲ್ಲಿ ಇರಿಟೇಷನ್ ಮಾಡ್ತಿರುತ್ತೆ, ರೆಡ್ ಆಗತ್ತೆ ಐ, ಹಂಗಂಗೆ ಕಣ್ಣೀರ್ ಬರ್ತಿರುತ್ತೆ. ದಿಸ್ ಆರ್ ಆಲ್ ಕಾಸಸ್ ಫಾರ್ ಯುವರ್ ಸಲ್ಫರ್ ಎಫೆಕ್ಟ್ಸ್ ಆಫ್ ಯುವರ್ ಆಕ್ಸೈಡ್ಸ್ ಆಫ್ ಸಲ್ಫರ್ ಇನ್ ಯುವರ್ ಎನ್ವೈರನ್ಮೆಂಟ್. ನೆಕ್ಸ್ಟ್ ಇನ್ನೊಂದು ಪ್ಲಾಂಟ್ಸ್ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಪ್ಲಾಂಟ್ಸ್ ಅಲ್ಲಿ ಏನಾಗ್ತಿರುತ್ತೆ, ಒಂದು ಹೂ ಬಂದಿರುತ್ತೆ, ಹೂವಿನ ಮೊಗ್ಗೆಲ್ಲ ಇರುತ್ತೆ, ಅದು ಇನ್ನ ಏನಂತಾರೆ ಫ್ಲವರ್ ಆಗಿರಲ್ಲ, ಅದು ಫ್ಲವರ್ ಆಗಿರಲ್ಲ. ಆ ಒಂದು ಹೂನ ಯಾವ್ದು ಮೊಗ್ಗಿನ ಇದೆ ಅದನ್ನ ಏನ್ ಮಾಡ್ಬಿಡುತ್ತೆ, ಕಿತ್ತಾಕ್ಬಿಡತ್ತದು. ಸೊ ಇಟ್ ಮೇಕ್ಸ್ ಅದನ್ನ ಅಷ್ಟು ಡ್ರೈ ಮಾಡ್ಬಿಡತ್ತೆ ಅಂತ ಹೇಳಿದ್ರೆ, ಅದು ಅಷ್ಟು ಅಫೆಕ್ಟ್ ಮಾಡ್ಬಿಡತ್ತೆ ಅಂತ ಹೇಳಿದ್ರೆ, ಅದ್ರ ಸ್ಟಿಫ್ನೆಸ್ ಲೀಡ್ಸ್ ಟು ಸ್ಟಿಫ್ನೆಸ್ ಆಫ್ ಫ್ಲವರ್, ಬಟ್ ಅದು ಫುಲ್ ಗಟ್ಟಿ ಆಗ್ತಾ ಹೋಗುತ್ತೆ ಅಂಡ್ ವಿಚ್ ಇವೆನ್ಚುಲಿ ಫಾಲ್ ಫ್ರಮ್ ದ ಪ್ಲಾಂಟ್. ಆಯ್ತಾ? ಬಿದ್ದು ಹೋಗುತ್ತೆ ಪ್ಲಾಂಟ್ ಇಂದ. ಸೊ ನೆಕ್ಸ್ಟ್ ಬರೋಣ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಹೇಗಾಯ್ತು ನೋಡಿ. ಸೊ ಒಂದ್ಸತಿ ಏನಾಯ್ತು, ನಮ್ದು ಫಾಸಿಲ್ ಫ್ಯೂಯಲ್ ಇತ್ತು, ಗಾಡಿಗಳಿಂದ ಏನಾಯ್ತು, ನಂದು ಅಲ್ಲಿ ನೈಟ್ರೋಜನ್ ಪ್ಲಸ್ ಆಕ್ಸಿಜನ್ ಕಂಬೈನ್ ಆದ್ವು. ಈ ಕಂಬೈನ್ ಆದ್ಮೇಲೆ ಏನ್ ಕೊಟ್ಟಿರೋ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ದಟ್ ಈಸ್ ನೈಟ್ರೋಜನ್ ಮೊನಾಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ಕೊಡ್ತಾ ಇರ್ತಾರೆ. ಈಗ ನೋಡ್ಕೊಂತ ಹೋಗೋಣ, ಈ ಒಂದು ನೈಟ್ರೋಜನ್ ಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ಏನ್ ಕಾರಣ ಆಯ್ತು, ಏನದು ನನ್ಗೆ ತೋರಿಸ್ತಿದೆ ಅಂತ ಹೇಳೋಣ. ಸೊ ನೈಟ್ರೋಜನ್ ಆಕ್ಸೈಡ್ ಅಂಡ್ ನೈಟ್ರೋಜನ್ ಡೈಆಕ್ಸೈಡ್ ನೀವು ನೋಡಿರ್ತೀರಾ, ದಟ್ ಈಸ್ ಕೆಲವೊಂದ್ಸತಿ ಸ್ಟ್ರೀಟ್ ಗಳಲ್ಲಿ ಏನಾಗ್ತಿರುತ್ತೆ, ನಮಗೆ ರೆಡ್ ಟೈಪ್ ಆಫ್ ನಮಗೆ ಸ್ಮಾಗ್ ಫಾರ್ಮೇಶನ್ ಆಗುತ್ತೆ.
ಅದೇನು ಕಾರಣ ಆಗಿರೋದು? ಸೊ ದಿಸ್ ಇಸ್ ಡ್ಯೂ ಟು ಯುವರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಇದನ್ನು ಮತ್ತೆ ನೀವು ಓದ್ತಾ ಹೋಗ್ತೀರಾ ಮುಂದೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ. ದಟ್ ಈಸ್ ಹೈ ಕಾನ್ಸಂಟ್ರೇಷನ್. ಏನಾದರೂ ನಂದು ನೈಟ್ರೋಜನ್ ಡೈಆಕ್ಸೈಡ್ ಇದ್ರೆ, ಹೈ ಕಾನ್ಸಂಟ್ರೇಷನ್ ಇದ್ರೆ ಇದೇನು ಮಾಡುತ್ತೆ, ನಂದು ಪ್ಲಾಂಟ್ಸ್ ಅಲ್ಲಿ ಇರ್ತಕ್ಕಂಥ ಲೀವ್ಸ್ಗಳನ್ನ ಏನು ಮಾಡುತ್ತೆ, ಹಾಳು ಮಾಡ್ತಾ ಇರುತ್ತೆ. ಆ್ಯಂಡ್ ಯು ಆಲ್ರೆಡಿ ನೋ ದಟ್ ಲೀವ್ಸ್ ಪ್ಲಾಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಫೋಟೋಸಿಂಥಸಿಸ್ ಪ್ರೋಸೆಸ್ ಅಲ್ಲಿ ಆಗ್ತಾನೆ ಇರುತ್ತೆ, ಆಕ್ಸಿಜನ್ ರಿಲೀಸ್ ಆಗುತ್ತೆ. ಆಯ್ತಾ? ಸೊ ಅದೇನಾಗ್ತಾ ಹೋಗುತ್ತೆ, ನಂದು ಸ್ಟಾಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್, ಇಟ್ ಇಸ್ ಟಾಕ್ಸಿಕ್ ಟು ಲಿವಿಂಗ್ ಟಿಶ್ಯೂಸ್ ಆ್ಯಂಡ್ ಆಲ್ಸೋ ಹಾರ್ಮ್ಫುಲ್ ಟು ವೇರಿಯಸ್ ಟೆಕ್ಸ್ಟೈಲ್ ಫೈಬರ್ಸ್ ಆ್ಯಂಡ್ ಮೆಟಲ್ಸ್. ಸೊ ಮೆಟಲ್ಸ್ಗೂ ಎಫೆಕ್ಟ್ ಮಾಡುತ್ತೆ, ನಾವು ಹಾಕೋಣೋ ಬಟ್ಟೆಯಲ್ಲಿರೋ ಫೈಬರ್ಸ್ಗೂ ಎಫೆಕ್ಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನಮ್ದು ಟಿಶ್ಯೂ ಏನಾಗಿದೆ, ಈ ಟಿಶ್ಯೂನು ಎಫೆಕ್ಟ್ ಮಾಡ್ತಾ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಒಂದಿಗೆ ಬರ್ತಾ ಹೋಗೋಣ. ದಟ್ ಈಸ್ ಯೋರ್ ಹೈಡ್ರೋಕಾರ್ಬನ್ಸ್. ಹೈಡ್ರೋಕಾರ್ಬನ್ಸ್ ಅಂದ್ರೇನು? ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಇದೆ. ಅದು ಅಲ್ಕೈನ್ಸ್, ಅರೋಮ್ಯಾಟಿಕ್, ಬೆನ್ಝೀನ್, ಟಾಲಿನ್, ಇವೆಲ್ಲ ಏನು ಹೈಡ್ರೋಕಾರ್ಬನ್ಸ್. ಇವು ಈ ಹೈಡ್ರೋಕಾರ್ಬನ್ಸು ಕಂಬಸ್ಟನ್ ನೀವು ಓದಿದ್ದೀರಾ, ರೈಟ್? ಸೊ ಈ ಒಂದು ಇನ್ಕಂಪ್ಲೀಟ್ ಕಂಬಸ್ಟನ್ ಆಗ್ಬೇಕಾದ್ರೆ, ಸೊ ಹೈಡ್ರೋಕಾರ್ಬನ್ಸ್ ಆರ್ ಫಾರ್ಮ್ ಬೈ ಇನ್ಕಂಪ್ಲೀಟ್ ಕಂಬಸ್ಟನ್ ಆಫ್ ಫ್ಯೂಯಲ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್. ಸೊ ಎಲ್ಲಿಂದ ಆಯ್ತಾ ಹೋಯ್ತು? ಸೊ ಈ ಹೈಡ್ರೋಕಾರ್ಬನ್ಸ್ ನಾವು ಯೂಸ್ ಮಾಡ್ತೀವಿ ತಾನೆ, ನಂದು ಏನಕ್ಕೋಸ್ಕರ? ಕಂಬಸ್ಟನ್ ಆಗೋಕ್ಕೋಸ್ಕರ, ಸೊ ದಟ್ ನನಗೆ ಎನರ್ಜಿ ಸಿಕ್ಲಿ ಅಂತ. ಆ ಕೇಸಲ್ಲಿ ಅಂದೇನಾದ್ರೂ ಅದ್ರದ್ದು ಏನಾಗ್ತದೆ, ಇನ್ಕಂಪ್ಲೀಟ್ ಕಂಬಸ್ಟನ್ ಆದರೆ ನಂದು ಫ್ಯೂಯಲ್, ಸೊ ದಟ್ ಈಸ್ ಪೆಟ್ರೋಲಿಯಂ ಎಲ್ಲ ಇತ್ತವಲ್ಲ, ಸೊ ಎಲ್ಲಿಂದ ಬಂದಿರೋದು? ಸೊ ದಿಸ್ ಇಸ್ ಹೈಯರ್ ಆರ್ಡರ್ ಆಫ್ ಹೈಡ್ರೋಕಾರ್ಬನ್ಸ್. ಅದೇ ಹೈಯರ್ ಆರ್ಡರ್ ಆಫ್ ಹೈಡ್ರೋಕಾರ್ಬನ್ಸ್ ಇಂದ ಚಿಕ್ಕ ಲೋಯರ್ ಆರ್ಡರ್ ಆಫ್ ಹೈಡ್ರೋಕಾರ್ಬನ್ಸ್ ರಿಲೀಸ್ ಆಗ್ತಿದಾವೆ. ಸೊ ಡ್ಯೂ ಟು ದ ಇನ್ಕಂಪ್ಲೀಟ್ ಕಂಬಸ್ಟನ್ ಆಫ್ ನಮ್ದು ಫ್ಯೂಯಲ್ಸ್ ಆಟೋಮೊಬೈಲ್ಸ್, ನನ್ಗೆ ಏನಾಗ್ತಿದೆ, ಲೋಯರ್ ಹೈಡ್ರೋಕಾರ್ಬನ್ಸ್ ನನಗೆ ಪ್ರೊಡ್ಯೂಸ್ ಆಗ್ತಿದಾವೆ. ಈ ಹೈಡ್ರೋಕಾರ್ಬನ್ಸ್ ಏನು, ದೇ ಆರ್ ಕಾರ್ಸಿನೋಜೆನಿಕ್. ಸೊ ದಿಸ್ ಯು ಮಸ್ಟ್ ನೋ ದಟ್ ಈ ಲೋಯರ್ ಹೈಡ್ರೋಕಾರ್ಬನ್ಸ್ ಏನಾಗಿದ್ದಾವೆ, ಕಾರ್ಸಿನೋಜೆನಿಕ್ ಆಗಿದ್ದಾವೆ. ಆ್ಯಂಡ್ ಇನ್ ಪ್ಲಾಂಟ್ಸ್ ಅಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಕಾಸಸ್ ಏಜಿಂಗ್, ಬ್ರೇಕ್ ಡೌನ್ ಆಫ್ ಟಿಶ್ಯೂಸ್, ಶೆಡ್ಡಿಂಗ್ ಆಫ್ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಟ್ವಿಂಗ್ಸ್. ಸೊ ಇದಷ್ಟೇನು ಕೇಳೋದಿಲ್ಲ ನಿಮಗೆ. ಬೇಸಿಕಲಿ ನಿಮಗೆ ಯಾವ್ಯಾವುದು ಕಾಸ್ ಮಾಡ್ತಿದೆ, ಪಲ್ಯೂಟೆಂಟ್ಸ್ ಬಗ್ಗೆ ಗೊತ್ತಿರಬೇಕು. ಆ್ಯಂಡ್ ಯಾವುದೋ ಒಂದು ಕೆಮಿಸ್ಟ್ರಿ ನಾಲೆಜ್ ಇದ್ರೆ ಅದು ಮೇನ್ ನೀವು ಅರ್ಥ ಮಾಡ್ಕೊತ ಹೋಗಬೇಕು. ಕ್ಲಿಯರ್? ನೆಕ್ಸ್ಟ್ ಬರ್ತಾ ಹೋಗೋಣ. ಸೋರ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಇವಾಗ ಹೇಳಿದ್ನಲ್ವಾ, ಆಕ್ಸೈಡ್ಸ್ ಆಫ್ ಕಾರ್ಬನ್ ಕೂಡ ರೆಸ್ಪಾನ್ಸಿಬಲ್. ಕಾರ್ಬನ್ ಮೊನಾಕ್ಸೈಡ್ ಎಲ್ಲಿಂದ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಪ್ರೊಡ್ಯೂಸ್ ಬೈ ಇನ್ಕಂಪ್ಲೀಟ್ ಕಂಬಸ್ಟನ್ ಆಫ್ ಕಾರ್ಬನ್, ಕೋಲ್, ಫೈರ್ವುಡ್ ಅಂಡ್ ಪೆಟ್ರೋಲ್. ಸೊ ಕಾರ್ಬನು, ಕೋಲು, ಫೈರ್ವುಡ್, ಪೆಟ್ರೋಲ್ಗಳನ್ನೆಲ್ಲ ನೀವು ಇನ್ಕಂಪ್ಲೀಟ್ ಕಂಬಸ್ಟನ್ ಮಾಡಿದಾಗ, ಹೈಡ್ರೋಕಾರ್ಬನ್ ಚಾಪ್ಟರ್ ಅಲ್ಲಿ ನಾವು ಓದಿದೀವಿ, ದಟ್ ಈಸ್ ವೆನ್ ಎವರ್ ಇನ್ಕಂಪ್ಲೀಟ್ ಕಂಬಸ್ಟನ್ ಆಗ್ತಿದೆ, ನನ್ಗೆ ಏನ್ ಸಿಕ್ತಿತ್ತು ಅಲ್ಲಿ, ಕಾರ್ಬನ್ ಮೊನಾಕ್ಸೈಡ್ ಸಿಕ್ತಿತ್ತು, ರೈಟ್? ಎಸ್ ಆರ್ ನೋ? ನಂದು ಕಂಪ್ಲೀಟ್ ಕಂಬಸ್ಟನ್ ಆಗಿದಾಗ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಸಿಕ್ತಿತ್ತು. ಇನ್ಕಂಪ್ಲೀಟ್ ಕಂಬಸ್ಟನ್ ಆದಾಗ ನನಗೆ ಅನಿಸ್ತು ಕಾರ್ಬನ್ ಮೊನಾಕ್ಸೈಡ್ ಸಿಕ್ತು. ಸೋರ್ಸ್ ಗೊತ್ತಾಯ್ತು. ಆಯ್ತಾ? ಇನ್ನ ಎಲ್ಲೆಲ್ಲ ಆಗುತ್ತೆ ನಮ್ದು, ಆಬ್ವಿಯಸ್ಲಿ ನಂದು ಕಂಬಸ್ಟನ್ ನಂದು ಆಟೋಮೊಬೈಲ್ಸ್ ಎಲ್ಲೂ ಆಗ್ತಿರತ್ತೆ, ರೈಟ್? ಫ್ಯೂಲ್ ಯೂಸ್ ಆಗ್ತಿರೋದ್ರಿಂದ ಅಲ್ಲಿಂದ ಬರ್ತಿರಕ್ಕಂಥ ಎಕ್ಸಾಸ್ಟ್ ಇಂದನೂ ಕೂಡ ನನಗೆ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಾ ಇರುತ್ತೆ. ಸೊ ಈ ಕಾರ್ಬನ್ ಮೊನಾಕ್ಸೈಡ್ ಕೂಡ ಪಾಯ್ಸನಸ್ ಆಗಿದೆ, ಆಬ್ವಿಯಸ್ಲಿ. ಅದಕ್ಕೆ ನಾವು ಪಲ್ಯೂಟೆಂಟ್ಸ್ ಅಲ್ಲಿ ಓದ್ತಿದೀವಿ. ಇದೇನ್ ಮಾಡುತ್ತೆ, ಇಟ್ ರೆಡ್ಯೂಸಸ್ ದಿ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಬ್ಲಡ್. ಸೊ ಬ್ಲಡ್ ಅಲ್ಲಿ ಏನಾಗಿರುತ್ತೆ, ಬ್ಲಡ್ ಇನ್ ಪ್ರಾಪರ್ಟಿ ಏನು, ನಂದು ಆಕ್ಸಿಜನ್ ನ ಕ್ಯಾರಿ ಮಾಡುತ್ತೆ ಥ್ರೂ ಔಟ್ ದ ಬಾಡಿ ನಮಗೆ, ರೈಟ್? ಸೊ ಈ ಒಂದು ಕೆಪಾಸಿಟಿ ಏನಿದೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋ ಬ್ಲಡ್ಗೆ, ಇದನ್ನೇನ್ ಮಾಡುತ್ತೆ, ಕಡಿಮೆ ಮಾಡ್ತಾ ಇರುತ್ತೆ. ಅಂಡ್ ಇನ್ ಟರ್ನ್ ಇದೇನ್ ಕಾಸ್ ಮಾಡುತ್ತೆ, ಹೆಡ್ ಏಕು, ವೀಕ್ ಐಸೈಟು, ನರ್ವಸ್ನೆಸ್ಸು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ನೆಲ್ಲ ಕಾಸ್ ಮಾಡ್ತಾ ಇರುತ್ತೆ. ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ನಾನು ಏನಾದ್ರು ಈ ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ, ಪ್ರೀ ಮೆಚ್ಯೂರ್ ಬರ್ತು 9 ಮಂತ್ಸ್ ಆಗೋಕ್ಕಿಂತ ಮುಂಚೆನೇ ಏನಾಗುತ್ತೆ, ಮಗು ಇಚ್ಛೆ ಬರ್ಬಿಡೋದು, ಮಿಸ್ ಗ್ಯಾರೇಜಸ್ ಅದನ್ನೇ ಹೇಳೋದು. ಆ್ಯಂಡ್ ಬರ್ತ್ ಡಿಫೆಕ್ಟ್ಸ್, ಹುಟ್ಟಿರೋ ಮಗುಗೆ ಏನೇನೋ ಡಿಫೆಕ್ಟ್ಸ್ಗಳು ಆಗಿರುತ್ತೆ. ಸೊ this is very harmful. So you have to be careful. Next ಬರ್ತಾ ಹೋಗೋಣ, ಸೋರ್ಸಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೋರ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಓದಿದ್ವಿ. ಕಾರ್ಬನ್ ಡೈಆಕ್ಸೈಡ್ ಎಲ್ಲೆಲ್ಲಿ ಬರುತ್ತೆ ನೋಡಿ. ಸೊ ಕಾರ್ಬನ್ ಡೈಆಕ್ಸೈಡ್ ನಾವೇನಾದ್ರೂ ರೆಸ್ಪಿರೇಷನ್ ಮಾಡಿದ್ರೆ, ಸೊ ನಾವು ರೆಸ್ಪಿರೇಷನ್ ಮಾಡ್ಬೇಕಾದ್ರೆ ಆಕ್ಸಿಜನ್ ತಗೊಂತಿದ್ವಿ, ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತಿದ್ವಿ. ಪ್ಲಾಂಟ್ಸ್ ಅಲ್ಲೂ ಕೂಡ ರೆಸ್ಪಿರೇಷನ್ ಆಗ್ಬೇಕಾದ್ರೆ ರಾತ್ರಿ ಹೊತ್ತು ಅವ್ರು ಏನ್ ಮಾಡ್ತಾರೆ, ಆಕ್ಸಿಜನ್ ನ ತಗೊಂತಾರೆ, ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತಾರೆ. ನೆಕ್ಸ್ಟ್ ಒನ್ ಇಸ್ ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಸೊ ಫಾಸಿಲ್ ಫ್ಯೂಯಲ್ಸ್ ನ ಬರ್ನ್ ಮಾಡಿದಾಗ ಆಬ್ವಿಯಸ್ಲಿ ನಾನು ಹೇಳಿದ್ನಲ್ವಾ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಕಂಪ್ಲೀಟ್ ಕಂಬಸ್ಟನ್ ಆಗ್ಬೇಕಾದ್ರೆ. ಡಿಕಂಪೋಸಿಷನ್ ಆಫ್ ಲೈಮ್ ಸ್ಟೋನ್. ಸೊ ಲೈಮ್ ಸ್ಟೋನ್ ಏನಾಗಿದೆ, ಡಿಕಂಪೋಸ್ ಆದಾಗ ದಟ್ ಈಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ತಿದೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ರಿಲೀಸ್ ಆಗ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಬಂತ, ರೈಟ್? CaCO3 ಡಿಕಂಪೋಸಿಷನ್ ಆದ್ರೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಕೊಡ್ತಿದ್ಯಾ. ಸೊ ದಟ್ ಈಸ್ ಯೋರ್ ಡಿಕಂಪೋಸಿಷನ್ ಆಫ್ ಲೈಮ್ ಸ್ಟೋನ್. ನೆಕ್ಸ್ಟ್ ವಾಲ್ಕೆನಿಕ್ ಎರಪ್ಷನ್ಸ್, ಅದಂತೂ ಗೊತ್ತೇ ಇದೆ ವಾಲ್ಕೆನಿಕ್ ಎರಪ್ಷನ್ಸ್ ಅಂದ್ರೆ ಏನು. ನೆಕ್ಸ್ಟ್ ಬರ್ತಾ ಹೋಗೋಣ, ಗ್ರೀನ್ ಹೌಸ್ ಎಫೆಕ್ಟ್.
ಈಗ ನೋಡಿದ್ವಿ ಈ ನಮ್ದು ನಾರ್ಮಲ್ ಗ್ಯಾಸಸ್ ಯಾವ್ದು ಕಾಸ್ ಆಗ್ತಿದೆ. ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಲೆಟ್ಸ್ ಸೇ ಇವಾಗ ಇದು ಯಾವ ತರ ಎಫೆಕ್ಟ್ ಮಾಡ್ತಿರತ್ತಂದ್ರೆ, ನೀವು ಇದು ಗ್ರೀನ್ ಹೌಸಸ್ ನೋಡಿದ್ದೀರಲ್ವಾ, ಈ ಗ್ರೀನ್ ಹೌಸ್ ಏನಕ್ಕೆ ಮಾಡಿರ್ತೀವಿ, ಸೊ ದಟ್ ಒಂದು ಹೀಟ್ ಟ್ರ್ಯಾಪ್ ಆಗ್ಲಿ ಅಂತ ಈ ಪ್ಲಾಂಟ್ಸ್ ಬೆಳೆಯೋದಕ್ಕೋಸ್ಕರ, ರೈಟ್. ಸೊ ಹೀಟ್ ಟ್ರ್ಯಾಪ್ ಆಗಕ್ ಮಾಡ್ತಿದೀವಿ. ಇದೇ ತರ ಈ ಲೇಯರ್ ಏನಿದೆ ಗ್ಲಾಸ್ ಟೈಪು, ಇದೇ ತರ ಲೇಯರು ನನ್ನ ಅರ್ತ್ ಮೇಲೂ ಇದೆ. ಯಾವ್ದ್ರದ್ದು ಲೇಯರ್ ಅದು, ದಟ್ ಈಸ್ ಯೋರ್ ಟ್ರೋಪೋಸ್ಪಿಯರ್. ಸೊ ಈ ಟ್ರೋಪೋಸ್ಪಿಯರ್ ಏನ್ ಮಾಡುತ್ತೆ, ಈ ಸನ್ನಿಂದ ಬರತಕ್ಕಂಥ ರೇಡಿಯೇಷನ್ ನ ಟ್ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ, ಆಯ್ತಾ. ಸೊ ನನ್ನ ಅರ್ಥಲ್ಲಿ ಏನಾಗ್ತಿರತ್ತೆ ಅಂತ ಹೇಳಿದ್ರೆ, ಅರ್ಥಲ್ಲಿ ಅಂಡ್ ಇಲ್ಲಿ ಸನ್ ಇದೆ, ಉಲ್ಟಾ ಬರೆದು ಬಿಟ್ಟೆ ಅಲ್ಲ. ಸೊ ಅರ್ಥಲ್ಲಿ ಅಂಡ್ ಇಲ್ಲಿ ಸನ್ ಇದೆ, ಈ ಸನ್ನಿಂದ ಬರತಕ್ಕಂಥ ರೇಡಿಯೇಷನ್ ಏನ್ ಮಾಡ್ಕೊಳತ್ತೆ, ಇದು ಟ್ರ್ಯಾಪ್ ಮಾಡ್ಕೊಳತ್ತೆ. ಯಾವ ಲೇಯರು, ಸೊ ದಟ್ ಈಸ್ ಮೈ ಟ್ರೋಪೋಸ್ಪಿಯರಿಕ್ ಲೇಯರ್, ದಿಸ್ ಒನ್. ಅಂಡ್ ಏನಕ್ಕೆ ಟ್ರ್ಯಾಪ್ ಮಾಡ್ಕೊಳ್ತಾ ಇರುತ್ತೆ, ಬಿಕಾಸ್ ಈ ಟ್ರೋಪೋಸ್ಪಿಯರಿಕ್ ಲೇಯರ್ ಅಲ್ಲಿ ನಮ್ದು ಏನಾಗಿದಾವೆ, ಸೊ ಗ್ಯಾಸಸ್ ಪ್ರೆಸೆಂಟ್ ಆಗಿದಾವೆ, ರೈಟ್. ಸೊ ಎಷ್ಟೊಂದು ಗ್ಯಾಸಸ್ ಇಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಅಂಡ್ ದೀಸ್ ಗ್ಯಾಸಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಟ್ರ್ಯಾಪಿಂಗ್ ದೀಸ್ ಹೀಟ್. ಅಂಡ್ ಇದು ಹೀಟು ಮತ್ತೆ ಈಚೆ ಹೋಗೋದಿಲ್ಲ. ಸೊ ಈಚೆ ಹೋಗಲಿಲ್ಲ, ಹೀಟ್ ಹಂಗಂಗೆ ತುಂಬ್ಕೊಂತ ಇರುತ್ತೆ, ಅಂಡ್ ಅದಕ್ಕೋಸ್ಕರ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದು. ಸೊ ದಿಸ್ ಇಸ್ ಅ ಗ್ರೀನ್ ಹೌಸ್ ಎಫೆಕ್ಟ್. ಸೊ ದ ಜಸ್ಟ್ ಆಸ್ ದ ಗ್ಲಾಸ್ ಇನ್ ಗ್ರೀನ್ ಹೌಸ್ ಹೋಲ್ಡ್ಸ್ ದ ಸನ್ಸ್ ವಾರ್ಮ್ತ್ ಇನ್ಸೈಡ್, ದ ಅರ್ತ್ ಅಟ್ಮಾಸ್ಫಿಯರ್ ಟ್ರಾಪ್ಸ್ ದಿ ಸನ್ ಹೀಟ್ ಕ್ಲೋಸ್ ಟು ದ ಸರ್ಫೇಸ್ ಟು ಕೀಪ್ ಇಟ್ ವಾರ್ಮ್. ಅರ್ಥನ ವಾರ್ಮ್ ಇಟ್ಕೊಳ್ಳೋದಕ್ಕೋಸ್ಕರ ಇದನ್ನ ಸನ್ನಿಂದ ಬರತಕ್ಕಂಥ ರೇಡಿಯೇಷನ್ ತಗೊಂತಿದೆ. ಇದನ್ನ ಹೇಳೋದು ನ್ಯಾಚುರಲ್ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀರಾ. ಬಟ್ ಏನಾದ್ರೂ ಈ ಗ್ಯಾಸ್ಗಳು ನಾನು ಟ್ರೋಪೋಸ್ಪಿಯರಿಕ್ ಅಲ್ಲಿ ಜಾಸ್ತಿ ಆಗ್ತಾ ಹೋದ್ರೆ, ದಟ್ ಈಸ್ ಯೋರ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ವೇಪರ್, CFC ಕಾರ್ಬನ್ ಫ್ಲೋರೋಕಾರ್ಬನ್ಸ್, ಅಂಡ್ ನಂದು ನೆಕ್ಸ್ಟ್ ಮೀಥೇನ್, ಅಂಡ್ ನಂದು ನೈಟ್ರಸ್ ಆಕ್ಸೈಡ್ ಅಂಡ್ ಓಝೋನ್. ಇಲ್ಲಿ ನಂದು ಫ್ರಿಯಾನ್ಸ್ ನೀವು ಹೇಳ್ಬೋದು, ಫ್ರಿಯಾನ್ಸ್. ಸೊ ದಿಸ್ ಇಸ್ ಆರ್ ಆಲ್ಸೋ ಯೋರ್ ಗ್ರೀನ್ ಹೌಸ್ ಗ್ಯಾಸಸ್. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ. ಅಂಡ್ ಇಲ್ಲಿ ನೋಡಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಓಝೋನ್ ಲೇಯರು, ಓಝೋನ್ ಸೇಫ್ ಅಟ್ ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ ಅಲ್ಲಿ ಇದ್ರೆ ವೆರಿ ಗುಡ್, ಅದು ಇರಲೇಬೇಕು, ಆಯ್ತಾ. ಬಟ್ ಅನ್ಸೇಫ್ ಅಟ್ ಟ್ರೋಪೋಸ್ಪಿಯರ್ ಅಲ್ಲಿ ಇದ್ರೆ ಅದು ಒಳ್ಳೇದಲ್ಲ. ಸೊ ಓಝೋನ್ ಈ ಜಾಗ ಎಲ್ಲೋ ಅವನ್ ಮನೆಯಲ್ಲಿ ಇರ್ಬೇಕು, ಅವ್ನ್ ಬೇರೆಯವ್ರ ಮನೇಲಿ ಬಂದ್ರೆ ಕಿತಾಪತಿ ಮಾಡ್ಕೊಂತ ಕೂತ್ಕೊಂತಾನೆ, ಆಯ್ತಾ. ಸೊ ದಟ್ ಈಸ್ ಯೋರ್ ಕ್ಲೋರೋಫ್ಲೋರೋಕಾರ್ಬನ್ಸ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಕ್ಲೋರೋಫ್ಲೋರೋಕಾರ್ಬನ್ಸ್ ಅಂಡ್ ಫ್ರಿಯಾನ್ಸ್, ದಿಸ್ ಆರ್ ಸಿಮಿಲರ್ ಟೈಪ್ ಆಫ್ ಸ್ಟ್ರಕ್ಚರ್ಸ್ ಅಷ್ಟೇ, ಇದು ಸಿಮಿಲರ್ ಟೈಪ್ ಆಫ್ ಕಾಂಪೌಂಡ್ಸ್. ಈಗ ಬರೋಣ ಆಸಿಡ್ ರೈನ್. ನಾನು ಹೇಳ್ದೆ, ದಟ್ ಈಸ್ ನಂದು ಏನಾಗಿರುತ್ತೆ, ಆ ರೇನ್ದು pH ಏನಾಗಿರುತ್ತೆ. ಸೊ ಈ ರೇನ್ದು pH ಏನಾದ್ರೂ 5.6 ಒಳಗಡೆ ಇದ್ರೆ ದಟ್ ಈಸ್ ಯೋರ್ ನಾರ್ಮಲ್, ಆಯ್ತಾ. ಏನಾದ್ರೂ pH ಕಡಿಮೆ ಇದ್ರೆ 5.6ಗಿಂತ, ದಟ್ ಮೀನ್ಸ್ ಯೋರ್ ಅಸಿಡಿಕ್ ರೈನ್ ಆಗಿದೆ ಅಂತ ಅರ್ಥ, ಆಯ್ತಾ. ಅಸಿಡಿಕ್ ರೈನ್. ಸೊ ಈ ಅಸಿಡಿಕ್ ರೈನ್ ಏನಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ನನಗೆ ಪ್ರೆಸೆನ್ಸ್ ಆಫ್ H+ ಅಯಾನ್ಸ್ ಏನಾದ್ರು ಈ ಒಂದು ವಾಟರ್ ಜೊತೆ ಸೇರಿದ್ರಿಂದ ಏನಾಗುತ್ತೆ, ಸೊ ಯು ವಿಲ್ ಕಾಸ್ ಯೋರ್ ಆಸಿಡ್ ರೈನ್. ಸೊ ಆಸಿಡ್ ರೈನ್ ಕಾಸ್ ಆಗಕ್ಕೆ ಇಲ್ಲಿ ಫೋಟೋ ಒಂದು ಇಟ್ಟಿದ್ದೀನಿ ನೋಡಿ. ಸೊ ಏನಾಗ್ತಿದೆ, H2SO4 ಫಾರ್ಮಲ್ಲಿ ಅಥವಾ HNO3 ಫಾರ್ಮಲ್ಲಿ ನಂದು ಏನಾಗ್ತಿದೆ, ಆಸಿಡ್ ರೈನ್ ಬರುತ್ತೆ. ಸೊ ಆಸಿಡ್ ರೈನ್ ಅಲ್ಲಿ ಯಾವ ತರ ಬರ್ಬೋದು, H2SO4 ಇರ್ಬೋದು, ಸಲ್ಫ್ಯೂರಿಕ್ ಆಸಿಡ್ ಇರ್ಬೋದು, ಅಂಡ್ HNO3 ಕೂಡ ನಿಮ್ದು ಇರ್ಬೋದು. ಎಲ್ಲಿಂದ ಬಂತು, ಸೊ ದಟ್ ಈಸ್ ದ ಕ್ವೆಶನ್. ಸೊ ನೋಡಿ, ನೈಟ್ರೋಜನ್ ಡೈಆಕ್ಸೈಡ್ ಏನಾಗ್ತಿದೆ, ನಂದು ಈ ಒಂದು ಇಂಡಸ್ಟ್ರಿಯಿಂದ ಪ್ರೊಡ್ಯೂಸ್ ಆಗ್ತಿದೆ. ಇದು ಮೇಲ್ ಹೋಯ್ತಾ, ಇದು ಮೇಲ್ ಹೋಗಿ ಇಲ್ಲಿ ಕಂಬೈನ್ ಆಗಿ HNO3 ಕೊಡ್ತು. ಸಲ್ಫರ್ ಡೈಆಕ್ಸೈಡ್ ಅಲ್ಲಿ ಏನಿತ್ತು, ಇದು ಕೂಡ ಕಂಬೈನ್ ಆಯ್ತಾ ನಂದು, ಎಸ್, ವಾಟರ್ ಜೊತೆ ಕಂಬೈನ್ ಆಗಿ ನನಗೆ ಸಲ್ಫ್ಯೂರಿಕ್ ಆಸಿಡ್ ಟೈಪ್ ಕೊಡ್ತಿದೆ. ಸೊ ಇವಾಗ ಬರ್ತಾ ಹೋಗೋಣ, ನಂದು ಇದಷ್ಟೇನ ಕಾಸಸ್ಸು ಇಲ್ಲ, ನಂದು ಕಾರ್ಬನ್ ಡೈಆಕ್ಸೈಡ್ ಕೂಡ ಅಟ್ಮಾಸ್ಫಿಯರ್ ಅಲ್ಲಿ ಇದ್ರೆ ಅದು ಕೂಡ ಕಾಸ್ ಮಾಡ್ತಾ ಹೋಗುತ್ತೆ. ಯಾತ ನೋಡಿ, H2O ಇದೆ, ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆಯ್ತಾ, H2CO3 ಕೊಡ್ತು. ಈ H2CO3 ಏನ್ ಮಾಡ್ತಿರತ್ತೆ, ನಮಗೆ HCO3 ಆಸಿಡ್ ಕೊಡ್ತಿರತ್ತಲ್ವಾ, ರೈಟ್. ಓಕೆ. ಸೊ ಅಸಿಟಿಕ್ ಆಸಿಡ್ ಆಗಿರೋದ್ರಿಂದ, ಫಾರ್ಮಿಕ್ ಆಸಿಡ್. ನೆಕ್ಸ್ಟ್ ಬರ್ತಾ ಹೋಗೋಣ, ದಟ್ ಈಸ್ ಯೋರ್ ಕೆಮಿಸ್ಟ್ರಿ ಆಫ್ ಆಸಿಡ್ ರೈನ್. ಸೊ ಆಸಿಡ್ ರೈನ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಕೆಮಿಸ್ಟ್ರಿ ಬಿಹೈಂಡ್ ಇಟ್. ಸೊ ನಂದು ಹೇಳಿದಲ್ವಾ, ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಏನಾಗ್ತಿದೆ, ಆಫ್ಟರ್ ಆಕ್ಸಿಡೇಷನ್ ಅಂಡ್ ರಿಯಾಕ್ಷನ್ ವಿತ್ ವಾಟರ್ ಆರ್ ದ ಮೇಜರ್ ಕಾಂಟ್ರಿಬ್ಯೂಷನ್ ಟು ಆಸಿಡ್ ರೈನ್. ಅವಾಗಲೇ ಹೇಳ್ದಂಗೆ ಸಲ್ಫರ್ ಡೈಆಕ್ಸೈಡ್ ನೋಡಿ ಏನ್ ಮಾಡುತ್ತೆ, ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಿದೆ, ಅಂಡ್ ನಂದು ವಾಟರ್ ಅಲ್ಲಿ ಕಂಬೈನ್ ಆಗ್ತಿದೆ, ದಟ್ ಈಸ್ ಕ್ಲೌಡ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಅಂಡ್ ಇಟ್ ಈಸ್ ಗಿವಿಂಗ್ ಯೋರ್ ಸಲ್ಫ್ಯೂರಿಕ್ ಆಸಿಡ್.
ಅಂಡ್ NO2 ಸಿಮಿಲರ್ಲಿ ಆಕ್ಸಿಜನ್ ಅಂಡ್ ಅದು H2O ಜೊತೆ ಕಂಬೈನ್ ಆಗಿ ನಮ್ಗೆ ಏನ್ ಕೊಡ್ತಿದೆ HNO3 ಕೊಡ್ತಿದೆ, ವಿಚ್ ಇಸ್ ಅನ್ ಆಸಿಡ್ ರೈನ್. ಇಷ್ಟು ಮಾತ್ರ ಗೊತ್ತಿರಬೇಕು. ಇಲ್ಲೇನ್ ನೆನ್ಪಿಟ್ಕೊಂತೀರಾ, ದಟ್ ಈಸ್ ಒಂದು ನೈಟ್ರೋಜನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಈ ಆಸಿಡ್ ರೈನ್ ಆದ್ರೆ ಏನೇನು ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತೆ? ಸೊ ಹಾರ್ಮ್ಫುಲ್ ಫಾರ್ ಅಗ್ರಿಕಲ್ಚರ್, ಟ್ರೀಸ್ ಅಂಡ್ ಪ್ಲಾಂಟ್ಸ್. ಆಬ್ವಿಯಸ್ಲಿ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಗಳಿಗೆ ಏನಾದ್ರು ಈ ಆಸಿಡ್ ರೈನ್ ಬೀಳ್ತಾ ಹೋದ್ರೆ ಸಲ್ಫ್ಯೂರಿಕ್ ಆಸಿಡ್ ಕಂಟೈನ್ ಆಗಿರೋದು ಏನ್ ಮಾಡುತ್ತೆ, ಅದನ್ನ ಎಫೆಕ್ಟ್ ಮಾಡುತ್ತೆ, ಅದನ್ನ ಹಾಳು ಮಾಡ್ತಾ ಹೋಗುತ್ತೆ. ಕಾಸಸ್ ರೆಸ್ಪಿರೇಟರಿ ಅಲೈನ್ಮೆಂಟ್ಸ್ ಇನ್ ಹ್ಯೂಮನ್ ಬೀಂಗ್ಸ್ ಅಂಡ್ ಅನಿಮಲ್ಸ್. ಸೊ ರೆಸ್ಪಿರೇಷನ್ಗೆ ಏನು ಮಾಡುತ್ತೆ, ಡಿಫಿಕಲ್ಟಿ ಮಾಡ್ತಾ ಹೋಗುತ್ತೆ ನಮ್ದು ಬಾಡಿಯಲ್ಲಿ, ನಮ್ಮ ಮೇಲೆ ಬೀಳ್ತಾ ಹೋದ್ರೆ. ಅಫೆಕ್ಟ್ಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ ಲೈಫ್ ಇನ್ ಅಕ್ವಾಟಿಕ್ ಎಕೋಸಿಸ್ಟಮ್. ಸೊ ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಹೇಳಿದ್ರೆ ನೀರಲ್ಲಿ ತೊಳೆದಲ್ಲಿ ಏನಿರುತ್ತೆ ನಿಮ್ದು ಮೀನುಗಳು, ಅದಕ್ಕೂ ಕೂಡ ಇದು ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್? ಓಕೆ, ಸೊ ಎಫೆಕ್ಟ್ ಆಫ್ ಆಸಿಡ್ ರೈನ್. ಸೊ ನೋಡಿ, ಒಂದು ಎಕ್ಸಾಂಪಲ್ ಆಗಿದೆ ನಂದು ಪ್ರಾಕ್ಟಿಕಲ್ ಅಲ್ಲಿ. ತಾಜ್ ಮಹಲ್ ಯಾವ ತರ ಇತ್ತು ನಂದು, ಈ ಆಸಿಡ್ ರೈನ್ ಇಂದ ಏನಾಯ್ತು, ಈ ತಾಜ್ ಮಹಲ್ದು ಕಲರ್ ಯಾವ ತರ ಆಗ್ತಿದೆ ನೋಡಿ. ಸೊ ಬಿಕಾಸ್ ಏನಕ್ಕೆ ಆಯ್ತು ಅಂತ ಹೇಳಿದ್ರೆ, ಈ ಒಂದು ನನ್ನ ತಾಜ್ ಮಹಲ್ ಯಾವ್ದ್ರಿಂದ ಕಟ್ಟಿರೋದು, ಆದ್ರೂ ಒಂದಿಂದ ಕಾಸ್ ಇಂದ ಆಗಿರೋದು. ಕ್ಲಿಯರ್? ನೆಕ್ಸ್ಟ್ ಒನ್ ಸ್ಮಾಗ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನಾನು ಹೇಳಿದ್ನಲ್ವಾ. ಸೊ ಸ್ಮಾಗ್ ಯಾವಾಗ ಆಗುತ್ತೆ, ಸೊ ನಿಮ್ದು ಸ್ಮೋಕ್ ಏನಿದೆ ಪ್ಲಸ್ ಫಾಗ್ ಸ್ಮೋಕು ಎರಡು ಕಂಬೈನ್ ಆದ್ರೆ, ಫಾಗ್ ಇಸ್ ನ್ಯಾಚುರಲ್, ನಾರ್ಮಲಿ ಆಗ್ತಿರುತ್ತೆ. ಈ ಫಾಗ್ ಒಳಗಡೆ ಸ್ಮೋಕ್ ನ ಕಂಬೈನ್ ಮಾಡ್ಬಿಟ್ರೆ ಏನಾಗ್ತು, ಸ್ಮಾಗ್ ಆಗ್ತಾ ಹೋಯ್ತು. ಅಂಡ್ ದಿಸ್ ಇಸ್ ಯೋರ್ ಪಲ್ಯೂಟೆಂಟ್ ಅಗೇನ್. ಸೊ ಇದರಲ್ಲಿ ನಾವು ಸ್ಮಾಗ್ಸ್ ಗಳಲ್ಲಿ 2 ಟೈಪ್ಸ್ ನೋಡ್ತಾ ಹೋಗ್ತೀವಿ. ಒಂದು ಕ್ಲಾಸಿಕಲ್ ಸ್ಮಾಗ್, ಅದನ್ನ ನಾವು ಸಲ್ಫರಸ್ ಸ್ಮಾಗ್ ಅಂತಾನು ಹೇಳ್ತೀವಿ, ಯಾಕಂದ್ರೆ ಸಲ್ಫರ್ ಡೈಆಕ್ಸೈಡ್ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಲಂಡನ್ ಸ್ಮಾಗ್ ಅಂತಾನು ಕೂಡ ಕರಿತೀವಿ. ಸೊ ದಟ್ ಈಸ್ ಕಾಲ್ಡ್ ಕ್ಲಾಸಿಕಲ್ ಅಥವಾ ಸಲ್ಫರಸ್ ಅಥವಾ ಲಂಡನ್ ಸ್ಮಾಗ್. ಇನ್ನೊಂದಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಫೋಟೋಕೆಮಿಕಲ್ ಸ್ಮಾಗ್ ಅಥವಾ ಲಾಸ್ ಏಂಜಲಸ್ ಸ್ಮಾಗ್ ಅಂತ ಕೂಡ ಹೇಳ್ತಾ ಇರ್ತೀವಿ. ಆಯ್ತಾ? ಸೊ 1 by 1 ನೋಡ್ಕೊಂತ ಹೋಗೋಣ. ಕ್ಲಾಸಿಕಲ್ ಸ್ಮಾಗ್ ಒಂದು ನಿಮ್ಗೆ ಪಾಯಿಂಟ್ಸ್ ಟು ರಿಮೆಂಬರ್, ಆರ್ ಅದೇನಾಗ್ತಿರತ್ತೆ ನಮ್ಗೆ, ದಟ್ ಈಸ್ ಹ್ಯೂಮಿಡ್ ಕ್ಲೈಮೇಟ್, ಕೂಲ್ ಅಂಡ್ ಹ್ಯೂಮಿಡ್ ಕ್ಲೈಮೇಟ್ ಅಲ್ಲಿ ಇರುತ್ತೆ. ಸೊ ಕೋಲ್ಡ್ ಕಂಡೀಷನ್ ಅಲ್ಲಿ ಇದು ಆಗೋದು. ಸೊ ಯಾವ್ದ್ರಿಂದ ಆಗುತ್ತೆ, ಸೊ ನಮ್ದು ಸ್ಮೋಕು, ಫಾಗು ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಕಂಬೈನ್ ಆದಾಗ ಏನು, ಸ್ಮೋಕ್, ಫಾಗ್ ಅಂಡ್ ಸಲ್ಫರ್ ಡೈಆಕ್ಸೈಡ್. ನೆಕ್ಸ್ಟ್ ಬರ್ತಾ ಹೋಗೋಣ. ಇದ್ರಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೆಡ್ಯೂಸಿಂಗ್ ಸ್ಮಾಗ್ ಅಂತಾನು ಕೂಡ ನಾವು ಇದನ್ನ ಕರಿತೀವಿ, ಯಾಕಂದ್ರೆ ಇದ್ರಲ್ಲಿ ರೆಡ್ಯೂಸಿಂಗ್ ಮಿಕ್ಸ್ಚರ್ ಇರುತ್ತೆ. ಓಕೆ, ನೆಕ್ಸ್ಟ್ ಬರ್ತಾ ಹೋಗೋಣ. ದಟ್ ಈಸ್ ಯೋರ್ ಫೋಟೋಕೆಮಿಕಲ್ ಸ್ಮಾಗ್ ಎಲ್ಲಾಗುತ್ತೆ, ವಾರ್ಮ್, ಡ್ರೈ, ಸನ್ನಿ ಕ್ಲೈಮೇಟ್ ಅಲ್ಲಿ. ಅದು ಕೋಲ್ಡ್ ಅಂಡ್ ಹ್ಯೂಮಿಡ್ ಅಂತ ಹೇಳಿದ್ರೆ ಸ್ವಲ್ಪ ವಾಟರ್ ವೇಪರ್ಸ್ ಅಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಇಲ್ಲಿ ಡ್ರೈ, ವಾರ್ಮ್, ಸನ್ನಿ ಎನ್ವೈರನ್ಮೆಂಟ್ ಅಲ್ಲಿ ಆಗ್ತಿರುತ್ತೆ. ಅಂಡ್ ಇದರಲ್ಲಿ ಬಂದ್ಬಿಟ್ರೆ, ಸೊ ಏನ್ರಿಂದ ಆಗಿರುತ್ತೆ, ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡ್ ನೈಟ್ರೋಜನ್ ಆಕ್ಸೈಡ್. ಸೊ ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಇತ್ತು, ಇಲ್ಲಿ ಏನಾಗ್ತಿದೆ ನಿಮ್ದು ನೈಟ್ರೋಜನ್ ಆಕ್ಸೈಡ್ಸ್ ಇದಾವೆ. ಆಯ್ತಾ? ಸೊ ಇದನ್ನ ಏನ್ ಕರಿತೀರಾ ನೀವು, ಆಕ್ಸಿಡೈಸಿಂಗ್ ಸ್ಮಾಗ್ ಅಂತ ಕರಿತೀರಾ. ಆಕ್ಸಿಡೈಸಿಂಗ್ ಸ್ಮಾಗ್, ಫೋಟೋಕೆಮಿಕಲ್ ಸ್ಮಾಗ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೈಸಿಂಗ್ ಸ್ಮಾಗ್ಸ್. ನೆಕ್ಸ್ಟ್ ಬರೋಣ, ಯಾವ ತರ ಆಗತ್ತೆ ನೋಡಿ. ಸೊ ನೀವೇನ್ ಮಾಡಿದ್ರಿ, ಫಾಸಿಲ್ ಫ್ಯೂಯಲ್ಸ್ ಇತ್ತಲ್ವಾ, ಫಾಸಿಲ್ ಫ್ಯೂಯಲ್ಸ್ ನ ಬರ್ನ್ ಮಾಡಿದ್ಮೇಲೆ ಇದ್ರಲ್ಲಿ ಏನಾಯ್ತು, ನಮ್ದು ಅರ್ತ್ ಟ್ರೋಪೋಸ್ಪಿಯರ್ ಅಲ್ಲಿ ಎಷ್ಟೊಂದು ವೆರೈಟಿ ಆಫ್ ನಂದು ಏನಾಯ್ತು, ಪಲ್ಯೂಟೆಂಟ್ಸ್ ರಿಲೀಸ್ ಆದ್ವು. ಆಯ್ತಾ? ಅದರಲ್ಲಿ ಒಂದು ಪಲ್ಯೂಟೆಂಟ್ ಯಾವ್ದಿತ್ತು ನಾವು ಓದಿದ್ದು, ದಟ್ ಈಸ್ ಯೋರ್ ಹೈಡ್ರೋಕಾರ್ಬನ್ಸ್ ಗಳಿತ್ತು, ರೈಟ್. ಅಂಡ್ ನಂದು ನೈಟ್ರಿಕ್ ಆಕ್ಸೈಡ್ ಗಳಿತ್ತು. ಇವಾಗ ಏನಾಗತ್ತೆ ನೋಡಿ, ಸೊ ಈ ಪಲ್ಯೂಟೆಂಟ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದ್ರೆ, ಈ ಒಂದು ಏನಂತ ನೈಟ್ರಿಕ್ ಆಕ್ಸೈಡು ಅಂಡ್ ಒಂದು ಹೈಡ್ರೋಕಾರ್ಬನ್ಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆದಷ್ಟು ಏನಾಗ್ತಿರುತ್ತೆ, ಚೈನ್ ರಿಯಾಕ್ಷನ್ ಫಾರ್ಮೇಶನ್ ಆಗುತ್ತೆ. ಚೈನ್ ರಿಯಾಕ್ಷನ್ ಯಾವ ಟೈಪ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ ಅಂತ ಹೇಳಿದೀನಿ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಚೈನ್ ರಿಯಾಕ್ಷನ್ ಫಾರ್ಮೇಶನ್ ಆಯ್ತು. ಈ ಚೈನ್ ರಿಯಾಕ್ಷನ್ ಇಂದ ನೈಟ್ರೋಜನ್ ಮೊನಾಕ್ಸೈಡ್, ದಟ್ ಇಸ್ ನೈಟ್ರಿಕ್ ಆಕ್ಸೈಡ್ ಯಾವ್ದೇ ಕನ್ವರ್ಟ್ ಆಯ್ತು, ನೈಟ್ರೋಜನ್ ಡೈಆಕ್ಸೈಡ್ ಅಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ. ಆಯ್ತಾ? ಈ ನೈಟ್ರೋಜನ್ ಡೈಆಕ್ಸೈಡ್ ಇವಾಗ ಏನ್ ಫಾರ್ಮ್ ಆಗಿದೆ, ಇನ್ ಟರ್ನ್ ಅಬ್ಸಾರ್ಬ್ಸ್ ಎನರ್ಜಿ ಫ್ರಮ್ ಸನ್ಲೈಟ್. ಇವಾಗ ಇದೇನ್ ಮಾಡುತ್ತೆ, ಇನ್ನ ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ ಸನ್ಲೈಟ್ ಇಂದ and decomposes into nitrogen monoxide again and free oxygen atom. ಆಯ್ತಾ? ಸೊ ಏನಾಗ್ತಾ ಹೋಯ್ತು, ಸೊ ನಂದು ನೈಟ್ರೋಜನ್ ಮೊನಾಕ್ಸೈಡ್ ಇತ್ತು, ಈ ನೈಟ್ರೋಜನ್ ಮೊನಾಕ್ಸೈಡು ಲೈಟು ಪ್ಲಸ್ ಯಾವ್ದೇ ಲೈಟ್ಸ್ ಓಝೋನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಆಕ್ಸಿಜನ್ ನೈಟ್ರೋಜನ್ ಡೈಆಕ್ಸೈಡ್ ಆಯ್ತು. ಇನ್ನ ಸನ್ಲೈಟ್ ಇದ್ರ ಮೇಲೆ ಬಿದ್ರೆ ಇದು ಮತ್ತೆ ನೈಟ್ರೋಜನ್ ಮೊನಾಕ್ಸೈಡ್ ಪ್ಲಸ್ ನೇಸೆಂಟ್ ಆಕ್ಸಿಜನ್ ಕೊಡುತ್ತೆ. ಈ ನೇಸೆಂಟ್ ಆಕ್ಸಿಜನ್ ನಂದು ಎನ್ವೈರನ್ಮೆಂಟ್ ಅಲ್ಲಿ ಎಷ್ಟು ಬ್ಯಾಡ್ ಅಂತ ಹೇಳಿದ್ರೆ ತುಂಬಾನೇ ಬ್ಯಾಡ್ ಇದು. ಆಯ್ತಾ? ಇವಾಗ ಇದನ್ನೇ ಕೊಟ್ಟಿದ್ದೀನಿ ನೋಡಿ, ನೈಟ್ರೋಜನ್ ಡೈಆಕ್ಸೈಡ್ ಇತ್ತು, ಲೈಟ್ ಬಿತ್ತು, ನೈಟ್ರೋಜನ್ ಮೊನಾಕ್ಸೈಡ್ ಇತ್ತು, ನೇಸೆಂಟ್ ಆಕ್ಸಿಜನ್ ಆಯ್ತು. ಈ ನೇಸೆಂಟ್ ಆಕ್ಸಿಜನ್ ಇವಾಗ ಹೇಳಿದ್ನಲ್ವ ಬ್ಯಾಡ್ ಏನಕ್ಕೆ ಅಂತ,
ನೋಡಿ, ಈ ನೈಟ್ರೋಜನ್ ನೇಸೆಂಟ್ ಆಕ್ಸಿಜನ್ ನಾರ್ಮಲ್ ನನ್ನ ಅಟ್ಮಾಸ್ಫಿಯರ್ ಅಲ್ಲಿ ಏನು ಆಕ್ಸಿಜನ್ ಇತ್ತು ಅದ್ರ ಕಂಬೈನ್ ಆಗ್ತಾ ಇರುತ್ತೆ, ಕಂಬೈನ್ ಮಾಡಿ ಓಝೋನ್ ಮಾಡ್ತು. ನಾನೇನು ಹೇಳಿದೆ, ಓಝೋನ್ ಇಸ್ ವೆರಿ ಬ್ಯಾಡ್ ಫಾರ್ ಯೋರ್ ಟ್ರೋಪೋಸ್ಪಿಯರ್ ಬಟ್ ಇಟ್ ಇಸ್ ವೆರಿ ಗುಡ್ ಫಾರ್ ಯೋರ್ ಸ್ಟ್ರಾಟೋಸ್ಪಿಯರ್. ಇಲ್ಲಿ ಏನಾಗ್ತದೆ, ಓಝೋನ್ ಇಸ್ ಫಾರ್ಮ್ಡ್ ಇನ್ ಟ್ರೋಪೋಸ್ಪಿಯರ್. ಟ್ರೋಪೋಸ್ಪಿಯರಲ್ ಫಾರ್ಮ್ ಆಗಿರೋದ್ರಿಂದ ಅದೇನ್ ಮಾಡುತ್ತೆ, ಹಾರ್ಮ್ಫುಲ್ ಎಫೆಕ್ಟ್ಸ್ ನ ಶೋ ಮಾಡುತ್ತೆ. ದಟ್ ಈಸ್ ಯೋರ್ ಗ್ರೀನ್ ಹೌಸ್ ಎಫೆಕ್ಟ್. ಗ್ರೀನ್ ಹೌಸ್ ಎಫೆಕ್ಟ್ ಏನ್ ಜಾಸ್ತಿ ಆದ್ರೆ ಗ್ಲೋಬಲ್ ವಾರ್ಮಿಂಗ್ ಮಾಡ್ತಿದೆ ಇದು, ಆಯ್ತಾ. ಸೊ ನೋಡಿ, ಈ ಒಂದು ನೈಟ್ರೋಜನ್ ಮೊನಾಕ್ಸೈಡ್ ಏನ್ ಇಲ್ಲ ಆಗಿತ್ತು, ಇದು ಮತ್ತೆ ಈ ಓಝೋನ್ ಜೊತೆ ಕಂಬೈನ್ ಆಗುತ್ತೆ ಅಂಡ್ ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಕೊಡುತ್ತೆ. ಈ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ನಂದು ಲೈಟ್ ಅಲ್ಲಿ ನೈಟ್ರೋಜನ್ ಮೊನಾಕ್ಸೈಡ್ ನಲ್ಲಿ ಆಕ್ಸಿಜನ್ ಆಗ್ತಿರುತ್ತೆ. ನೋಡಿ, ಚೈನ್ ರಿಯಾಕ್ಷನ್ ಹೀಗಾಗ್ತಿದೆ. ಇದು ಮತ್ತೆ ಈ ಆಕ್ಸಿಜನ್ ಮತ್ತೆ ನಂದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ ಅಂಡ್ ಮತ್ತೆ ಓಝೋನ್ ಕೊಡುತ್ತೆ. ಈ ಓಝೋನ್ ಮತ್ತೆ ನೈಟ್ರೋಜನ್ ಮೊನಾಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಿರುತ್ತೆ. ಚೈನ್ ರಿಯಾಕ್ಷನ್ ಆಗ್ತಿದೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಬರ್ತಾ ಹೋಗೋಣ, ದಟ್ ಇಸ್ ಏನದರ್ ಕೆಮಿಸ್ಟ್ರಿ. ಇದು ಒಂದು ನೈಟ್ರೋಜನ್ ಡೈಆಕ್ಸೈಡ್ ಏನ್ ಫಾರ್ಮೇಶನ್ ಆಗಿತ್ತಲ್ವಾ, ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಈ ನೈಟ್ರೋಜನ್ ಡೈಆಕ್ಸೈಡ್ ಇಸ್ ರೆಡ್ಡಿಶ್ ಬ್ರೌನ್ ಗ್ಯಾಸ್. ಸೊ ನಾನು ಹೇಳಿದಲ್ವಾ, ಸೊ ನನಗೆ ಸ್ಮಾಗ್ ಪ್ರೊಡ್ಯೂಸ್ ಆಗುತ್ತೆ ರೆಡ್ಡಿಶ್ ಟೈಪ್ ಆಫ್ ಅಲ್ಲಿ ನೈಟ್ರೋಜನ್ ಅಲ್ಲಿ, ಹೇಳಿದ್ನಲ್ವ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಲ್ಲಿ. ಸೊ ದಿಸ್ ಇಸ್ ಸಿ. ಸೊ ಇದರಿಂದ ಆಗಿರೋದು, ಬಿಕಾಸ್ ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಶನ್ ಆಗಿತ್ತಲ್ಲಿ. ಈ ನೈಟ್ರೋಜನ್ ಡೈಆಕ್ಸೈಡ್ ಯಾವ ಕಲರ್ ಇದೆ, ರೆಡ್ಡಿಶ್ ಬ್ರೌನ್ ಕಲರ್ ಗ್ಯಾಸ್ ಆಗಿದೆ. ಕ್ಲಿಯರ್? ನೆಕ್ಸ್ಟ್, ನೈಟ್ರೋಜನ್ ಡೈಆಕ್ಸೈಡ್ ನಂದು ಓಝೋನ್ ಈಸ್ ಆಲ್ಸೋ ಎ ಟಾಕ್ಸಿಕ್ ಗ್ಯಾಸ್. ಓಝೋನ್ ಟಾಕ್ಸಿಕ್ ಗ್ಯಾಸ್ ಗೊತ್ತಾಯ್ತಲ್ವಾ, ನೇಸೆಂಟ್ ಆಕ್ಸಿಜನ್ ಕೊಡ್ತಿದೆ ಓಝೋನು ಕೂಡ. ಅಂಡ್ ಇಟ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಮುಂಚೆನೇ ಹೇಳಿದ್ದೀನಿ. ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಓಝೋನ್ ರಿಯಾಕ್ಟ್ಸ್ ವಿತ್ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ಇನ್ ದ ಪೊಲ್ಯೂಟೆಡ್ ಏರ್ ಟು ಪ್ರೊಡ್ಯೂಸ್ ಕಾಂಪೌಂಡ್ಸ್ ಲೈಕ್ ಫಾರ್ಮಾಲ್ಡಿಹೈಡ್, ಅಕ್ರೋಲಿನ್ ಅಂಡ್ ಪೆರಾಕ್ಸೈಟಲ್ ನೈಟ್ರೇಟ್. ನೆಕ್ಸ್ಟ್ ಬರೋಣ, ದಟ್ ಈಸ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಫೋಟೋಕೆಮಿಕಲ್ ಸ್ಮಾಗ್ ಆಯಿತು, ಬಟ್ ಏನು ಎಫೆಕ್ಟ್ಸ್ ಆಗ್ತಿದೆ? ಸೊ ನಂದು ನೈಟ್ರೋಜನ್ ಮೊನಾಕ್ಸೈಡ್ ಅಂಡ್ ನಂದು ಏನಾಗ್ತಿದೆ, ಓಝೋನ್ ಕಾಸಸ್ ನೋಸ್ ಆ್ಯಂಡ್ ಥ್ರೋಟ್ ಇರಿಟೇಷನ್. ಅದೇ ಮೂಗು ಮತ್ತೆ ನಂದು ಥ್ರೋಟ್ ಅಲ್ಲಿ ಏನಾಗ್ತದೆ, ಸ್ವಲ್ಪ ಇರಿಟೇಟ್ ಆಗ್ತಿರುತ್ತೆ. ಹೈ ಕಾನ್ಸಂಟ್ರೇಷನ್ ಆದಷ್ಟು ಹೆಡ್ಏಕು, ಚೆಸ್ಟ್ ಪೇನು, ಡ್ರೈನೆಸ್ ಆಫ್ ಥ್ರೋಟ್, ಕಫ್ ಆ್ಯಂಡ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್. ಬಟ್ ಓಝೋನ್ ಆ್ಯಂಡ್ ಪ್ಯಾನ್ ಆರ್ ಐ ಇರಿಟೆಂಟ್ಸ್. ಸೊ ಓಝೋನು ಆ್ಯಂಡ್ ಪ್ಯಾನ್ ನಂದು ಏನಾಗುತ್ತೆ, ದಟ್ ಈಸ್ ಯೋರ್ ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್ ಏನಿತ್ತು ಅದು ಜಾಸ್ತಿ ಆದರೆ, ಈ ಪ್ಯಾನ್ ಮತ್ತೆ ಪಾಲಿಮರ್ಸ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬಿಡಿ, ಆಯ್ತಾ. ಸೊ ಈ ಪ್ಯಾನ್ ಬೇರೆದು. ಆರ್ ಇರಿಟೇಟ್ ಮಾಡುತ್ತೆ ನಮ್ಮ ಕಣ್ಣಿಗೆ. ಕ್ರ್ಯಾಕಿಂಗ್ ಆಫ್ ರಬ್ಬರ್ ಆ್ಯಂಡ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಟು ಪ್ಲಾಂಟ್ ಲೈಫ್. ಪ್ಲಾಂಟ್ಸ್ಗಳಿಗೆ ತುಂಬ ಎಫೆಕ್ಟ್ ಮಾಡ್ತಿರುತ್ತೆ, ಅದನ್ನು ಬೇಕಾಗಿಲ್ಲ. ಸೊ ಕಾಸಸ್ ಕರೋಷನ್ ಆಫ್ ಮೆಟಲ್ಸು, ಸ್ಟೋನ್ಸು, ಬಿಲ್ಡಿಂಗ್ ಮೆಟೀರಿಯಲ್ಸು, ರಬ್ಬರು, ಪೇಂಟೆಡ್ ಸರ್ಫೇಸು, ಇದಕ್ಕೆಲ್ಲ ಕರೋಡ್ ಆಗಲಿಕ್ಕೆ ನನಗೇನು ಮಾಡುತ್ತೆ, ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತವೆ. ನೆಕ್ಸ್ಟ್ ಇವಾಗ ಹೇಗೆ ಕಂಟ್ರೋಲ್ ಮಾಡುತ್ತೆ ಇದನ್ನ. ಸೊ ಸ್ಪ್ರೇಯಿಂಗ್ ಸರ್ಟೆನ್ ಕಂಪೌಂಡ್ಸ್ ಇನ್ ಟು ಅಟ್ಮಾಸ್ಫಿಯರ್ ವಿಚ್ ಜನರೇಟ್ ಫ್ರೀ ರ್ಯಾಡಿಕಲ್ಸ್ ಅಂಡ್ ಕಂಬೈನ್ ವಿತ್ ಫ್ರೀ ರ್ಯಾಡಿಕಲ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ಕಾಂಪೋನೆಂಟ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಸೊ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನನ್ಗೆ ಏನ್ರಿಂದ ಆಗ್ತಿರೋದು ಚೈನ್ ರಿಯಾಕ್ಷನ್ ಯಾವ್ದ್ರಿಂದ ಆಗುತ್ತೆ, ನಂದು ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್ ಇಂದ. ಸೊ ಅಲ್ಲಿ ಫ್ರೀ ರ್ಯಾಡಿಕಲ್ ಪ್ರೊಡ್ಯೂಸ್ ಆಗಿದೆ. ಸೊ ನಾನು ಏನು ತಗೋಬೇಕು, ಸೊ ದಟ್ ಆ ಫ್ರೀ ರ್ಯಾಡಿಕಲ್ ಜೊತೆ ನಾನು ಇನ್ನೊಂದು ಫ್ರೀ ರ್ಯಾಡಿಕಲ್ ಕಂಬೈನ್ ಮಾಡಿದಿರೋದು ಸ್ಟೇಬಿಲೈಸ್ ಆಗತ್ತಲ್ವಾ. ಸೊ ಆ ಥರ ಪ್ರೋಸೆಸ್ ಇಂದ ನಾನು ಏನು ಮಾಡ್ಬೋದು, ಸ್ಟೇಬಿಲೈಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಥವಾ ನಾವು ಕೆಟಲಿಟಿಕ್ ಕನ್ವರ್ಟರ್ಸ್ ನಾವು ಯೂಸ್ ಮಾಡಬೇಕು ಆಟೋಮೊಬೈಲ್ಸ್ಗಳಲ್ಲಿ. ಯಾಕಂದ್ರೆ ಆಟೋಮೊಬೈಲ್ಸ್ ಇಂದಾನೆ ನಂದು ನೈಟ್ರೋಜನ್ ಮೊನಾಕ್ಸೈಡ್ಸ್, ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆ್ಯಂಡ್ ನಂದು ದಟ್ ಈಸ್ ಕಂಪ್ಲೀಟ್ಲಿ ಬರ್ನ್ ಆಗದರೆ ಹೈಡ್ರೋಕಾರ್ಬನ್ಸ್ ನನಗೆ ಸಿಕ್ಕಿರೋದು. ಕ್ಲಿಯರ್? ಸೊ ಬೈ ದ ಪ್ಲಾಂಟೇಶನ್ ಆಫ್ ಸರ್ಟೆನ್ ಪ್ಲಾಂಟ್ಸ್, ಓಕೆ, ಕೆಲವೊಂದು ಪ್ಲಾಂಟ್ಸ್ನು ಕೂಡ ನಾವು ಬೆಳೆಸಿದ್ರೆ ಇದು ನಂದು ಕಡಿಮೆ ಆಗುತ್ತೆ. ಬಿಕಾಸ್ ಇದೇನು ಮಾಡುತ್ತೆ, ಮೆಟಬಲೈಸ್ ನೈಟ್ರೋಜನ್ ಮೊನಾಕ್ಸೈಡ್ನ ತಗೊಂಡ್ಬಿಟ್ಟು ಅದು ಮೆಟಬಾಲಿಕ್ ರಿಯಾಕ್ಷನ್ಸ್ಗೋಸ್ಕರ ಅದು ಹೆಲ್ಪ್ ಯೂಸ್ ಮಾಡ್ಕೊತವೆ. ಸೊ ಪೈನಸ್ಸು, ಜುಪಿನಿಯರ್ಸು, ಕ್ವೇರ್ಕಸ್ ಆ್ಯಂಡ್ ಪೈರಸ್ ಆ್ಯಂಡ್ ವಿಟಿಸ್. ನೆಕ್ಸ್ಟ್ ಬರೋಣ, ದಟ್ ಈಸ್ ಯೋರ್ ಓಝೋನ್. ಸೊ ದ ಅಪ್ಪರ್ ಸ್ಟ್ರಾಟೋಸ್ಫಿಯರ್, ನಾನು ಹೇಳಿದಲ್ವಾ ಇದು ಅರ್ತ್ ಇತ್ತು. ಈ ಅರ್ಥಲ್ಲಿ 10 ಕಿಲೋಮೀಟರ್ಸ್ ಹೋದರೆ ನಮ್ದೇನಾಗಿತ್ತು, ಟ್ರೋಪೋಸ್ಫಿಯರ್ ಇತ್ತು, ರೈಟ್. ಆ್ಯಂಡ್ ಇದಕ್ಕಿಂತ 50 ಕಿಲೋಮೀಟರ್ಸ್ ಇನ್ನ ಹೋದರೆ, ದಟ್ ಈಸ್ ಯೋರ್ 10 to 50 ಕಿಲೋಮೀಟರ್ಸ್ ಅಷ್ಟು ನಂದು ಏನಾಗಿತ್ತು. ಸೊ ಇಟ್ ಈಸ್ ಯೋರ್ ಸ್ಟ್ರಾಟೋಸ್ಫಿಯರ್. ಈ ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏನಾಗಿದೆ, ನಂದು ಓಝೋನ್ ಇದೆ. ಸೊ ಈ ಓಝೋನ್ ಅಪ್ಪರ್ ಟ್ರೋಪೋಸ್ಫಿಯರ್ ಕನ್ಸಿಡರಬಲ್ ಅಮೌಂಟ್ ಆಫ್ ಓಝೋನ್. ದ ಓಝೋನ್ ಲೇಯರ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ಹಾರ್ಮ್ಫುಲ್ UV ರೇಡಿಯೇಷನ್. ಸೊ ಈ ಓಝೋನ್ ಲೇಯರ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಂದು UV ರೇಡಿಯೇಷನ್ ಏನಿತ್ತಲ್ವಾ, ಸೊ ಈ ಹಾರ್ಮ್ಫುಲ್ UV ರೇಡಿಯೇಷನ್ನ ಬೇಡದಲ್ಲಿರೋದನ್ನ ಇಲ್ಲೇ ಸ್ಟಾಪ್ ಮಾಡುತ್ತೆ. ಸೊ ದಟ್ ಟ್ರೋಪೋಸ್ಫಿಯರಿಗೆ ಹೋಗಲ್ಲ. ಯಾಕಂದ್ರೆ ನಮಗೆ ಗೊತ್ತಿದೆ, ಟ್ರೋಪೋಸ್ಫಿಯರಲ್ಲಿ ಒಂದ್ಸತಿ ಆ UV ರೇಡಿಯೇಷನ್ ಹೋಯ್ತು ಅಂತ ಹೇಳಿದ್ರೆ ಟ್ರ್ಯಾಪ್ ಆಗೋಯ್ತದು, ಮತ್ತೆ ಈಚೆ ರಿಫ್ಲೆಕ್ಟ್ ಆಗಿ ಈಚೆ ಬರೋಕ್ಕಾಗಲ್ಲ.
ಆಯ್ತಾ. ಸೊ ದೀಸ್ ರೇಡಿಯೇಷನ್ ಕಾಸಸ್ ಸ್ಕಿನ್ ಕ್ಯಾನ್ಸರ್. ಅಂಡ್ ಈ ರೇಡಿಯೇಷನ್ ಸ್ಟಾಪ್ ಏನಕ್ಕೆ ಮಾಡಬೇಕು, ಯಾಕಂದ್ರೆ ನಮಗೆ ಗೊತ್ತಿದಲ್ವಾ ಹೈಯರ್ ಅಮೌಂಟ್ ಆಫ್ ರೇಡಿಯೇಷನ್ ಹೋಗ್ತಾ ಇದ್ರೆ ಸ್ಕಿನ್ ಕ್ಯಾನ್ಸರ್ ಆಗ್ತಿರುತ್ತೆ. ಸೊ ಸ್ಕಿನ್ ಕ್ಯಾನ್ಸರಿಗೆ ಕಾಸ್ ಆಗುತ್ತೆ, ಮೆಲನೋಮಾ ಹ್ಯೂಮನ್ಸ್ ಅಲ್ಲಿ ಆಗ್ತಿರುತ್ತೆ. ಸೊ ವಿ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್ ಓಝೋನ್ ಲೇಯರ್. ಈಗ ಬರ ಈ ಓಝೋನ್ ಲೇಯರ್ ಡಿಪ್ಲೀಷನ್ಸ್ ಆಗ್ತಿರತ್ತೆ. ಓಝೋನ್ ಲೇಯರ್ ಡಿಪ್ಲೀಷನ್ ಇಸ್ ಡ್ಯೂ ಟು ದ ರಿಲೀಸಸ್ ಆಫ್ CFC. ಸೊ ಕ್ಲೋರೋಫ್ಲೂರೋಕಾರ್ಬನ್ಸ್ ಏನಾಗುತ್ತೆ ರಿಲೀಸ್ ಆಗುತ್ತೆ, ದಟ್ ಈಸ್ ನನ್ನ ಫ್ರಿಯಾನ್ಸ್ ಅಂತ ಕೂಡ ಕರಿತೀವಿ. ಅದರಿಂದ ನಂದು ಏನಾಯ್ತು, ಓಝೋನ್ ಡಿಪ್ಲೀಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಝೋನ್ ಡಿಪ್ಲೀಷನ್ ಅಂತ ಹೇಳಿದ್ರೆ ಈ ಓಝೋನ್ನ ಏನು ಮಾಡ್ತು, ಇದು ಬ್ರೇಕ್ ಮಾಡ್ತು ಇಂಟು ಆಕ್ಸಿಜನ್ ಪ್ಲಸ್ ನೇಸೆಂಟ್ ಆಕ್ಸಿಜನ್. ಆಯ್ತಾ. ಸೊ CFCs ಆರ್ ನಾನ್ ರಿಯಾಕ್ಟಿವ್ ಇನ್ಫ್ಲೇಮಬಲ್ ನಾನ್ ಟಾಕ್ಸಿಕ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂಡ್ ಆರ್ ದೇರ್ ಫೋರ್ ಯೂಸ್ಡ್ ಇನ್ ರೆಫ್ರಿಜರೆಂಟ್ಸ್ ಆ್ಯಂಡ್ ಏರ್ ಕಂಡೀಷನರ್. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ರೆಫ್ರಿಜರೆಂಟ್ಸ್ ಆ್ಯಂಡ್ ಏರ್ ಕಂಡೀಷನರ್. ಅದಕ್ಕೆ ಹೇಳೋದು ರೆಫ್ರಿಜರೇಟರ್ಸ್ ನಾವು ಓಪನ್ ಮಾಡ್ಕೊಂಡು ಇಟ್ಕೊಬಾರ್ದು, ಬಿಕಾಸ್ ದಟ್ ಈಸ್ ರಿಲೀಸಿಂಗ್ ಯೋರ್ ಕ್ಲೋರೋಫ್ಲೂರೋಕಾರ್ಬನ್ಸ್. ಸೊ ರಿಲೀಸ್ CFCs ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ನಾರ್ಮಲ್ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಅಂಡ್ ಆರ್ ಇವೆಂಚುಲಿ ರೀಚ್ ದಟ್ ಸ್ಟ್ರಾಟೋಸ್ಫಿಯರ್ ವೇರ್ ದೇ ಕಾಸ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಏನು ಎಕ್ಸ್ಪ್ಲೇನ್ ಮಾಡೋದು ನೆಸೆಸಿಟಿ ಇಲ್ಲ ಅನ್ಕೊಂತೀನಿ. ನೋಡಿ, ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಯಾವ ತರ ಆಗ್ತಿದೆ ನೋಡಿ. ಸೌತ್ ಪೋಲ್ ಅಲ್ಲಿ ಓಝೋನ್ ಹೋಲ್ ಇದೆ. ಸೊ ಈ ಓಝೋನ್ ಹೋಲ್ ಅಲ್ಲಿ ಏನಾಗ್ತಿದೆ ನೋಡಿ, ಈ ಸಂದು ರೇಡಿಯೇಷನ್ ಏನಿದೆ, ಸಂದು ರೇಡಿಯೇಷನ್ ಏನಾಗ್ತಿದೆ ನೋಡಿ, ಡೈರೆಕ್ಟ್ ಅರ್ತ್ ಸರ್ಫೇಸ್ ಮೇಲೆ ಕುತ್ಕೊಂತಿದೆ, ರೈಟ್. ಸೊ ದಿಸ್ ಇಸ್ ಯೋರ್ ಟ್ರೋಪೋಸ್ಪಿಯರ್, ಇದು ಸ್ಟ್ರಾಟೋಸ್ಪಿಯರ್, ಓಝೋನ್ ಲೇಯರ್. ಈ ಓಝೋನ್ ಲೇಯರ್ನ ದಾಟ್ಬಿಟ್ಟು ಬಂದಿದೆ. ಇಫ್ ದೇರ್ ಈಸ್ ಅನ್ ಓಝೋನ್ ಲೇಯರ್, ಇದೇನಾಗ್ತಿತ್ತು, ಇಲ್ಲಿ ಬಂದು ಕುತ್ಕೊಂತಿದ್ದು ಅಷ್ಟೇ, ಅರ್ತ್ ವರ್ಗು ಲೇಯರ್ ವರ್ಗು ಹೋಗ್ತಿಲ್ಲ. ಕ್ಲಿಯರ್. ನೆಕ್ಸ್ಟ್, ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್. ಓಝೋನ್ ಲೇಯರ್ ಡಿಪ್ಲೀಷನ್ ಆಗ್ತಿರೋದ್ರಿಂದ ಏನಾಗ್ತಿದೆ, ಸೊ ಆಬ್ವಿಯಸ್ಲಿ ಏಜಿಂಗ್ ಆಗ್ತಿದೆ, ಸ್ಕಿನ್ ಕ್ಯಾನ್ಸರ್ಸ್ ಆಗ್ತಿದ್ದಾವೆ, ಸನ್ ಬರ್ನ್ಗಳು ಆಗ್ತಿದ್ದಾವೆ. ಆ್ಯಂಡ್ ಪ್ಲಾಂಟ್ಸ್ ಅಲ್ಲಿ ಯಾವ ಥರ ಮಾಡ್ತಿದೆ ನಂದು, ದಟ್ ಈಸ್ ಏನು ಥರದಕ್ಕೆ ಅಕ್ವಾಟಿಕ್ ಲೈಫಿಗೆ. ಸೊ ಲೀಡ್ಸ್ ಟು ಡೆತ್ ಆಫ್ ಮೆನಿ ಫೈಟೋ ಪ್ಲಾಂಕ್ಟಾನ್ಸ್ ಅಂಡ್ ಡ್ಯಾಮೇಜ್ ಟು ಫಿಶ್ ಪ್ರೊಡಕ್ಟಿವಿಟಿ. ನೋಡಿ, ನಂದು ಅಕ್ವಾಟಿಕ್ ಲೈಫ್ಗೂ ಎಫೆಕ್ಟ್ ಮಾಡ್ತಿದೆ. UV ರೇಡಿಯೇಷನ್ ಅಫೆಕ್ಟ್ಸ್ ಪ್ಲಾಂಟ್ ಪ್ರೋಟೀನ್ ವಿಚ್ ಇವೆಂಚುಲಿ ಲೀಡ್ಸ್ ಟು ದ ಹಾರ್ಮ್ಫುಲ್ ಮ್ಯೂಟೇಷನ್ ಆಫ್ ಸೆಲ್ಸ್. ಸೊ ಸೆಲ್ಸ್ದು ಮ್ಯೂಟೇಷನ್ಸು ಕೂಡ ಇದೇ ಕಾಸ್ ಆಗ್ತಿರೋದು. ನಮ್ದು ಯಾವುದೇ ಒಂದು ಬಾಡಿಯಲ್ಲಿ ನಮ್ದ್ರಲ್ಲೂ ಮ್ಯೂಟೇಷನ್ಸ್ ಆಗ್ತಾವಲ್ವಾ, ಸೊ ದಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಬೈ ಯುವರ್ UV ರೇಡಿಯೇಷನ್. ಕ್ಲಿಯರ್. ನೆಕ್ಸ್ಟ್ ಬರ್ತಾ ಹೋಗೋಣ, ದಟ್ ಈಸ್ ಯುವರ್ ವಾಟರ್ ಪೊಲ್ಯೂಷನ್. ಸೊ ನಾವ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಟರ್ ಪೊಲ್ಯೂಷನ್. ವಾಟರ್ ಪೊಲ್ಯೂಷನ್ ಯಾವ್ದ್ರಿಂದ ಕಾಸ್ ಆಗ್ತಿರೋದು? ಸೊ ವಾಟರ್ ಪೊಲ್ಯೂಷನ್ ಇಸ್ ಕಾಸ್ ಡ್ಯೂ ಟು ದೇರ್ ಪ್ಯಾಥೋಜನ್ಸ್, ಆರ್ಗ್ಯಾನಿಕ್ ವೇಸ್ಟಸ್, ಕೆಮಿಕಲ್ ಪೊಲ್ಯೂಟೆಂಟ್ಸ್. ಈಗ ಪ್ಯಾಥೋಜನ್ಸ್ ಏನು ನೋಡೋಣ. ಸೊ ಕಾಸಸ್ ಆರ್ ಪ್ಯಾಥೋಜನ್ಸ್, ಆರ್ಗ್ಯಾನಿಕ್ ವೇಸ್ಟಸ್ ಅಂಡ್ ಕೆಮಿಕಲ್ ಪೊಲ್ಯೂಟೆಂಟ್ಸ್. ಪ್ಯಾಥೋಜನ್ಸ್ ಏನು? ಸೊ ಯಾವುದೇ ಒಂದು ಡಿಸೀಸ್ ನ ಕಾಸ್ ಮಾಡತಕ್ಕಂಥ ಆರ್ಗ್ಯಾನಿಸಮ್ಸ್, ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್ ಇನ್ ವಾಟರ್ ಅಲ್ಲಿ ಇರತಕ್ಕಂಥ ವಾಟರ್ ಪೊಲ್ಯೂಟೆಂಟ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್ಸ್. ಪ್ಯಾಥೋಜನ್ಸ್ ಇನ್ಕ್ಲೂಡ್ ಬ್ಯಾಕ್ಟೀರಿಯಾ ಇರ್ಬೋದು, ಆರ್ ಸರ್ಟೆನ್ ಆರ್ಗ್ಯಾನಿಸಮ್ ದಟ್ ಎಂಟರ್ ಫ್ರಮ್ ಡೊಮೆಸ್ಟಿಕ್ ಸೀವೇಜ್ ಅಂಡ್ ಅನಿಮಲ್ ಎಕ್ಸ್ಕ್ರೀಟಾ. ಆಯ್ತಾ. ಸೊ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಬೇಸಿಕಲಿ ಇದೇನು ಮಾಡುತ್ತೆ, ಡಿಸೀಸ್ನ ಕಾಸ್ ಮಾಡುತ್ತೆ. ಅಷ್ಟೆಲ್ಲ ಡೆಫಿನೇಷನ್ ಓದೋದು, ಸಿಂಪಲ್ ಡೆಫಿನೇಷನ್ ಬರಿಬೋದು. ಆರ್ಗ್ಯಾನಿಕ್ ವೇಸ್ಟಸ್ ಅಂತ ಹೇಳಿದ್ರೆ ನಮ್ದು ಲೀವ್ಸ್ ಇಂದ ಗ್ರಾಸ್ನ ನಾವು ತುಂಬಿಸ್ಕೊಂಡು ಏನು ಕಲೆಕ್ಟ್ ಮಾಡಿರ್ತೀವಿ, ದಟ್ ಈಸ್ ಯೋರ್ ಆರ್ಗ್ಯಾನಿಕ್ ವೇಸ್ಟಸ್. ಸೊ ದೇ ಪಲ್ಯೂಟ್ ದ ವಾಟರ್ ಆಸ್ ಕಾನ್ಸಿಕ್ವೆನ್ಸಸ್ ಆಫ್ ಡಿಕೆ ಆರ್ ರನ್ ಆಫ್. ಎಕ್ಸೆಸಿವ್ ಫೈಟೋಪ್ಲಾಂಕ್ಟಾನ್ ಗ್ರೋತ್ ಇನ್ ವಾಟರ್ ಬಾಡೀಸ್ ಈಸ್ ಆಲ್ಸೋ ಎ ಕಾಸ್ ಆಫ್ ವಾಟರ್ ಪೊಲ್ಯೂಷನ್. ಆರ್ಗ್ಯಾನಿಕ್ ವೇಸ್ಟಸ್ ಆರ್ ಬಯೋಡಿಗ್ರೇಡಬಲ್. ಸೊ ನೋಡಿ, ಫೈಟೋಪ್ಲಾಂಕ್ಟಾನ್ಸು ಕೂಡ ನಮ್ದು ಜಾಸ್ತಿ ಆಗ್ತಿರೋ ವಾಟರ್ ಅಲ್ಲಿ, ದಾಟ್ ಈಸ್ ಆಲ್ಸೋ ಹಾರ್ಮ್ಫುಲ್. ಅಂಡ್ ಫೈಟೋಪ್ಲಾಂಕ್ಟಾನ್ಸ್ ಕಡಿಮೆ ಆಗ್ತಿದ್ರೂ ಹಾರ್ಮ್ಫುಲ್. ಸೊ ನೀವು ಬಯಾಲಜಿ ಸ್ಟೂಡೆಂಟ್ ಆಗಿದ್ರೆ ನಾನೇನು ಹೇಳಿ ನಿಮ್ಗೆ ಅದನ್ನ ಜಾಸ್ತಿ. ಅಂಡ್ ನಂದು ಏನಾಗ್ತಿದೆ, ಇದನ್ನ ನಾನು ಲೀವ್ಸು ಗ್ರಾಸ್ನ ಇದನ್ನೆಲ್ಲ ನಾನು ಒಳಗಡೆ ಹಾಕ್ತಿರೋ ವಾಟರ್ ಒಳಗಡೆ. ಸೊ ದಿಸ್ ಇಸ್ ಕಾಸಿಂಗ್ ಪೊಲ್ಯೂಷನ್, ಬಟ್ ಸ್ಟಿಲ್ ನಾನು ಏನು ಹೇಳಿದ್ದೇನ, ದೇ ಆರ್ ಬಯೋಡಿಗ್ರೇಡಬಲ್. ಸೊ ಅದನ್ನು ಡಿಗ್ರೇಡ್ ಮಾಡ್ಬೋದು. ಸೊ ಅಷ್ಟು ಹಾರ್ಮ್ಫುಲ್ ಎಫೆಕ್ಟ್ನ ಅದು ತೋರಿಸೋಲ್ಲ. ಯಾವ ಪೀಕಲ್ಲಿ ಬೇರೆ ತೋರಿಸ್ತಾ ಇರುತ್ತೆ. ಕೆಮಿಕಲ್ ಪೊಲ್ಯೂಟೆಂಟ್ಸ್. ಸೊ ನಮ್ದು ಯಾವುದೇ ಒಂದು ಏನಂತಾರೆ ಇಂಡಸ್ಟ್ರಿಯಿಂದ ಬಂದಿರತಕ್ಕಂಥ ಪೊಲ್ಯೂಟೆಂಟ್ಸ್ ಏನು ಮಾಡುತ್ತೆ, ಈ ಒಂದು ವಾಟರ್ ಪೊಲ್ಯೂಷನ್ನ ಕಾಸ್ ಮಾಡುತ್ತೆ. ಸೊ ದಟ್ ಈಸ್ ಕೆಮಿಕಲ್ ಪೊಲ್ಯೂಟೆಂಟ್ಸ್ ಇನ್ಕ್ಲೂಡ್ ವಾಟರ್ ಸಾಲ್ಯುಬಲ್. ಯಾವ್ಯಾವುದು? ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್, ಹೆವಿ ಮೆಟಲ್ಸ್ ಆಗಿರ್ಬೋದು, ಕ್ಯಾಡ್ಮಿಯಮು, ಮರ್ಕ್ಯೂರಿ, ನಿಕ್ಕಲ್ ಎಕ್ಸೆಟ್ರಾ. ಇವೆಲ್ಲ ಮೆಟಲ್ಸ್ ಏನು ಡೇಂಜರಸ್ ಆಗಿದ್ದಾವೆ. ಸೊ ದ ಬಾಡಿ ಕೆನಾಟ್ ಎಕ್ಸ್ಕ್ರೀಟ್ ದೆಮ್ ಆ್ಯಂಡ್ ದೇ ಕ್ಯಾನ್ ಡ್ಯಾಮೇಜ್ ಕಿಡ್ನಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಲಿವರ್. ಸೊ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇವಾಗ ನಾನು ವಾಟರ್ ಪೊಲ್ಯೂಷನ್ ಮಾಡಿಬಿಟ್ಟೆ, ಇವೆಲ್ಲ ನಾನು ಹೆವಿ ಮೆಟಲ್ಸ್ನ ಹಾಕ್ಬಿಟ್ಟು, ಫಿಶ್ಗಳು ಏನು ಮಾಡ್ತು, ಅದರಲ್ಲಿ ವಾಟರಲ್ಲೇ ಇರ್ತವೆ, ಅವ್ರ ಬಾಡಿಯಲ್ಲಿ ಹೆವಿ ಮೆಟಲ್ಸ್ ಇನ್ಕಾಪರೇಟ್ ಆಯಿತು. ಆ್ಯಂಡ್ ಈ ಹೆವಿ ಮೆಟಲ್ಸ್ನ ಆ ಫಿಶ್ ಹತ್ರ ಅಂತೂ ಏನೂ ಆರ್ಗನ್ಸ್ ಇಲ್ಲ ಅದನ್ನು ಡೈಜೆಸ್ಟ್ ಮಾಡೋಕ್ಕೆ, ಯಾವುದೇ ಒಂದು ಪ್ರೋಸೆಸ್ ಇಲ್ಲ. ಅದೇನಾಯಿತು, ಹಾಗೆ ಉಳ್ಕೊಂಡಿದೆ ಆ ಫಿಶ್ ಬಾಡಿಯಲ್ಲಿ. ಈ ಫಿಶ್ನ ತಗೊಂಡ್ಬಿಟ್ಟು ನೀವು ತಿಂದರೆ, ಸೊ ನಿಮ್ದೇನಾಗುತ್ತೆ, ಈ ಹೆವಿ ಮೆಟಲ್ಸ್ ನಿಮ್ಮ ಬಾಡಿ ಒಳಗಡೆ ಇನ್ಕಾಪರೇಟ್ ಆಗುತ್ತೆ ಆ್ಯಂಡ್ ನಿಮ್ಮ ಬಾಡಿ ಒಳಗಡೆ ಡಿಸೀಸಸ್ನ ಕಾಸ್ ಮಾಡ್ತಾ ಇರುತ್ತೆ.
ಕ್ಲಿಯರ್? ಆ ಮೆಟಲ್ಸ್ ಸ್ವಲ್ಪ ನಿಮಗೆ ಗೊತ್ತಿರಬೇಕು. ಅಂಡ್ ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ಸ್, ಈ ವರ್ಡ್ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಅಂದ್ರೆ ಏನು? ಸೊ ನಂದು ಯಾವುದೇ ಒಂದು ವಾಟರ್ ಅಲ್ಲಿ ಎಷ್ಟು ಆಕ್ಸಿಜನ್ ಡಿಸಾಲ್ವ್ ಆಗಿದೆ, ವಾಟರ್ ಅಲ್ಲಿ ಆಕ್ಸಿಜನ್ ಇರೋದಲ್ವಾ, ಸೊ ಆ ಡಿಸಾಲ್ವ್ಡ್ ಆಕ್ಸಿಜನ್ ಕಾನ್ಸಂಟ್ರೇಷನ್ ಎಷ್ಟಿದೆ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಯುವರ್ ಅಕ್ವಾಟಿಕ್ ಲೈಫ್. ಸೊ ಏನ್ ಫಿಶ್ಗಳಿದಾವೆ ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್. ಈಗ ನೋಡೋಣ, ಬ್ಯಾಕ್ಟೀರಿಯಾ ಕಾಸಿಂಗ್ ಡಿಕಂಪೋಸಿಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ವಾಟರ್ ಬೈ ಕನ್ಸ್ಯೂಮಿಂಗ್ ಆಕ್ಸಿಜನ್ ಡಿಸಾಲ್ವ್ಡ್ ಇನ್ ವಾಟರ್. ದಿಸ್ ಕ್ಯಾನ್ ಡಿಪ್ಲೀಟ್ ದಿ ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಇನ್ ವಾಟರ್. ಸೊ ಇವಾಗ ಬ್ಯಾಕ್ಟೀರಿಯಾಗಳು ಹೇಳಿದ್ನಲ್ವ, ಪ್ಯಾಥೋಜನ್ಸ್, ಇದು ಯಾವ ತರ ಮಾಡುತ್ತೆ? ಪ್ಯಾಥೋಜನ್ಸ್ ಹೋಗುತ್ತೆ ಒಳಗಡೆ, ಬಟ್ ಅದಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕು ಸರ್ವೈವ್ ಆಗಕ್ಕೆ. ಸೊ ಇದು ಯಾವ ಆಕ್ಸಿಜನ್ ಅಂತ ತಗೊಂತಾರೆ? ಇದು ನಂದು ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಯಾವ್ದು ನಂದು ವಾಟರ್ ಒಳಗಡೆ ಆಕ್ಸಿಜನ್ ಡಿಸಾಲ್ವ್ ಆಗಿದೆ, ಆ ಆಕ್ಸಿಜನ್ ತಗೊಳತ್ತೆ ಅಂಡ್ ಇದನ್ನ ಏನ್ ಮಾಡುತ್ತೆ? ಡಿಕಂಪೋಸ್ ಮಾಡ್ತೀರಾ, ಡಿಪ್ಲೀಟ್ ಮಾಡುತ್ತೆ ಇದನ್ನ, ರೈಟ್? ಸೊ ಇದೇನ್ ಮಾಡುತ್ತೆ? ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಡಿಕಂಪೋಸ್ ಮಾಡೋದಕ್ಕೋಸ್ಕರ ಇಟ್ ಯೂಸಸ್ ದಿ ಡಿಸಾಲ್ವ್ಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ಯುವರ್ ವಾಟರ್. ಸೊ ದಿಸ್ ಲೀಡ್ಸ್ ಟು ದ ಡಿಪ್ಲೀಷನ್ ಆಫ್ ಆಕ್ಸಿಜನ್ ಫ್ರಮ್ ಯುವರ್ ವಾಟರ್. ಇವಾಗ ನೋಡಿ, ಸೊ ಎನೈರೋಬಿಕ್ ಬ್ಯಾಕ್ಟೀರಿಯಾ ಎರಡು ನೋಡಿದೀರಾ. ಸೊ ಎನೈರೋಬಿಕ್ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ದಿಸ್ begin to break down the organic matter waste and produce chemicals that have a foul smell and are harmful to human health. ಸೊ ಈ ಎನೈರೋಬಿಕ್ ಬ್ಯಾಕ್ಟೀರಿಯಾ ನಾನು ಏನಾದ್ರು ವಾಟರ್ ಒಳಗಡೆ ನೋಡ್ತಿದ್ರೆ ಇದೇನ್ ಮಾಡುತ್ತೆ? ಇದು ನನ್ನ ಆರ್ಗ್ಯಾನಿಕ್ ಮ್ಯಾಟರ್ನ ಬ್ರೇಕ್ ಮಾಡ್ಬಿಟ್ಟು ಎಷ್ಟೊಂದು ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ದೀಸ್ ಕೆಮಿಕಲ್ಸ್ಗೆ ತುಂಬಾ ಬ್ಯಾಡ್ ಸ್ಮೆಲ್ ಇರುತ್ತೆ ಅಂಡ್ ಅದು ಹ್ಯೂಮನ್ ಹೆಲ್ತ್ಗೂ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಎನೈರೋಬಿಕ್ ಬ್ಯಾಕ್ಟೀರಿಯಾ ಡಿಗ್ರೇಡ್ ಆರ್ಗ್ಯಾನಿಕ್ ವೇಸ್ಟಸ್ ಅಂಡ್ ಕೀಪ್ ದ ವಾಟರ್ ಡೆಪ್ಲೀಟೆಡ್ ಇನ್ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಇದೊಂದು ಪಾಯಿಂಟ್. ನೆಕ್ಸ್ಟ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, BOD. ಸೊ ಇದೊಂದು ಕಾನ್ಸೆಪ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿದೆ, ಕೇಳ್ಬೋದು. ಸೊ BOD ಅಂದ್ರೆ ಏನು? ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನಂದು ವಾಟರ್ ಒಳಗಡೆ amount of dissolved oxygen, it is a measure of amount of dissolved oxygen that would be needed by a microorganisms to oxidize the organic compounds. So ಒಂದು ವಾಟರ್ ಬಾಡಿಯಲ್ಲಿ ಇರತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಎಷ್ಟು ನಂದು ಆಕ್ಸಿಜನ್ ಡಿಸಾಲ್ವ್ಡ್ ಯೂಸ್ ಆಗ್ತಿದೆ ಫಾರ್ ವಾಟ್? ಡಿಕಂಪೋಸಿಂಗ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್, ದಟ್ ಈಸ್ ಯುವರ್ BOD. ಏನಾದ್ರು ಕ್ಲೀನ್ ವಾಟರ್ ಇದ್ರೆ ಅದ್ರ BOD ಕ್ಯಾಲ್ಕುಲೇಟ್ ಮಾಡಿದ್ರೆ ಲೆಸ್ ದ್ಯಾನ್ 5 ppm ಇರುತ್ತೆ, ಆಯ್ತಾ? ಪಾರ್ಟ್ಸ್ ಪರ್ ಮಿಲಿಯನ್. ನೆಕ್ಸ್ಟ್ ಏನಾದ್ರೂ ಹೈಲಿ ಪಲ್ಯೂಟೆಡ್ ವಾಟರ್ ಆಗಿದ್ರೆ, ಸೊ ಅದು ಪಲ್ಯೂಟೆಡ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದದ್ದು BOD ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಾಗಿರುತ್ತೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 17 ನಂದು ಪಾರ್ಟ್ಸ್ ಪರ್ ಮಿಲಿಯನ್ ಆಗಿರುತ್ತೆ, ಆಯ್ತಾ? ಸೊ ನೆಕ್ಸ್ಟ್ ಈಸ್ ಯುಟ್ರೋಫಿಕೇಶನ್. ಸೊ ಇದೇನಂತ ಹೇಳಿದ್ರೆ, ದ ಪ್ರೋಸೆಸ್ ಇನ್ ವಿಚ್ ನ್ಯೂಟ್ರಿಯೆಂಟ್ ಎನ್ರಿಚ್ಡ್ ವಾಟರ್ ಬಾಡಿ ಸಪೋರ್ಟೆಡ್ ಡೆನ್ಸ್ ಪ್ಲಾಂಟ್ ಪಾಪ್ಯುಲೇಷನ್ ವಿಚ್ ಕಿಲ್ಸ್ ದ ಫಾನಾ ಬೈ ಡಿಪ್ರಿವಿಂಗ್ ಇಟ್ ಆಫ್ ಆಕ್ಸಿಜನ್. ನಾನು ಹೇಳೋದಲ್ವಾ, ಸೊ ಜಾಸ್ತಿ ಫೈಟೋ ಪ್ಲಾಂಕ್ಟನ್ಸ್ ಇದ್ರೂ ಕೂಡ ನನಗೆ ಹಾರ್ಮ್ಫುಲ್. ಅದೇ ರೀತಿ ನಂದು ವಾಟರ್ ಬಾಡೀಸ್ ಅಲ್ಲೂ ಕೂಡ ಜಾಸ್ತಿ ನಂದು ಪ್ಲಾಂಟ್ ಬಾಡಿ, ನಂದು ಡೆನ್ಸ್ ಪಾಪ್ಯುಲೇಷನ್ ಆಫ್ ಪ್ಲಾಂಟ್ ಬಾಡಿ ಆಗ್ತಿದ್ರೆ ಇಟ್ ರಿಕ್ವೈರ್ಸ್ ಆಕ್ಸಿಜನ್. ಸೊ ಎಲ್ಲಿಂದ ಆಕ್ಸಿಜನ್ ತಗೊಳುತ್ತೆ? ಆಬ್ವಿಯಸ್ಲಿ ಡಿಸಾಲ್ವ್ಡ್ ಆಕ್ಸಿಜನ್. ಸೊ ಇದೇನ್ ಮಾಡುತ್ತೆ? ನನ್ನ ವಾಟರ್ ಇರತಕ್ಕಂಥ ಡಿಸಾಲ್ವ್ಡ್ ಆಕ್ಸಿಜನ್ ಯೂಸ್ ಮಾಡ್ಬಿಟ್ಟು ಡಿಪ್ಲೀಷನ್ ಆಫ್ ಆಕ್ಸಿಜನ್ ಆಗುತ್ತೆ ಆ ವಾಟರ್ ಅಲ್ಲಿ, ರೈಟ್? ಸೊ ಇದೇನ್ ಮಾಡ್ತಿರತ್ತೆ? ನ್ಯೂಟ್ರಿಯೆಂಟ್ ಎನ್ರಿಚ್ಡ್ ವಾಟರ್ ಬಾಡೀಸ್ ಏನ್ ಮಾಡ್ತಿರುತ್ತೆ? ಅದರಲ್ಲಿರೋ ಆಕ್ಸಿಜನ್ ತಗೊಂಡ್ಬಿಟ್ಟು ಅದನ್ನ ಹಾಳು ಮಾಡುತ್ತೆ. ಇಟ್ ರಿಸಲ್ಟ್ಸ್ ಇನ್ ಸಬ್ಸಿಕ್ವೆಂಟ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಅಂಡ್ ಇದರಿಂದ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ, ಯಾಕಂದ್ರೆ ನಂದು ಇರತಕ್ಕಂಥ ಅಕ್ವಾಟಿಕ್ ಲೈಫ್ಗೂ ಕೂಡ ಬೇಕಾದ ಆಕ್ಸಿಜನ್. ಸಾಯಿಲ್ ಪೊಲ್ಯೂಷನ್ಸಿಗೆ ಬರೋಣ. ಸೊ ಲಿಥೋಸ್ಪಿಯರ್ ಇವಾಗ ನೋಡ್ಕೊಂತ ಹೋಗ್ಬೇಕು. ಲಿಥೋಸ್ಪಿಯರ್ ಅಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಪೆಸ್ಟಿಸೈಡ್ಸ್. ಸೊ ನಾವೇನೇನು ಯೂಸ್ ಮಾಡ್ತೀವಿ ಪ್ಲಾಂಟ್ಸ್ ಎಲ್ಲ ಬೆಳೆಸಕ್ಕೆ ಅಗ್ರಿಕಲ್ಚರ್ ಅಲ್ಲಿ, ನಾವು ಅದಕ್ಕೆ ಪ್ಯಾಥೋಜನ್ಸ್ ಅಟ್ಯಾಕ್ ಆಗ್ಬಾರ್ದು, ನಾನು ಹಾಳು ಆಗಬಾರ್ದು ಅಂತ ನಾವು ಪೆಸ್ಟಿಸೈಡ್ಸ್ ಹಾಕ್ತೀವಿ. ಸೊ ಅದೇನಾಗಿದ್ದಾವೆ? ದಿಸ್ ಆರ್ ಸಿಂಥೆಟಿಕ್ ಟಾಕ್ಸಿಕ್ ಕೆಮಿಕಲ್ಸ್. ಸಿಂಥೆಟಿಕಲಿ ನಾವು ಪ್ರೊಡ್ಯೂಸ್ ಮಾಡಿರತಕ್ಕಂಥದ್ದು ಟಾಕ್ಸಿಕ್ ಕೆಮಿಕಲ್ಸ್ ಆಗಿದಾವೆ. ಸೊ ವಿತ್ ಎಕಾಲಜಿಕಲ್ ರೆಪರ್ಕಷನ್ಸ್. ಎಕಾಲಜಿಕಲ್ ರೆಪರ್ಕಷನ್ಸ್ ಇರುತ್ತೆ. ದಟ್ ಈಸ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಇದನ್ನ? ಬೇಸಿಕಲಿ ಆರ್ಗ್ಯಾನಿಸಮ್ಸ್ ಗ್ರೋ ಆಗಬಾರ್ದು ಅಂತಷ್ಟೇ ಅಲ್ವಾ. ಮೋಸ್ಟ್ ಆಫ್ ದೆಮ್ ಆರ್ ವಾಟರ್ ಇನ್ಸಾಲ್ಯುಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್. ಇದು ಏನಕ್ಕೆ ಸಾಯಿಲ್ ಪೊಲ್ಯೂಷನ್ ಕಾಸ್ ಆಗ್ತದೆ ಅಂತ ಹೇಳಿದ್ರೆ, ಬಯೋಡಿಗ್ರೇಡಬಲ್ ಆಗಿದ್ರೆ ಒಂದು ಕತೆ, ಬಟ್ ಇದು ನಾನ್ ಬಯೋಡಿಗ್ರೇಡಬಲ್, ಹಂಗೆ ಎನ್ವಿರಾನ್ಮೆಂಟಲ್ ಇರುತ್ತೆ. ಅಂಡ್ ಆಲ್ಸೋ ವಾಟರ್ ಇನ್ಸಾಲ್ಯುಬಲ್, ವಾಟರ್ ಒಳಗಡೆ ಸಾಲ್ಯುಬಲ್ ಆಗೋಲ್ಲ ಅದು. ಸೊ ದಿಸ್ ಆರ್ ಆಲ್ ಮೇನ್ points for this pesticides.
ನೆಕ್ಸ್ಟ್ ಹರ್ಬಿಸೈಡ್ಸ್ ಅಂತ ಹೇಳಿದ್ರೆ ಸೋಡಿಯಂ ನಂದು ಕ್ಲೋರೇಟ್ ಆಗಿರ್ಬೋದು, ಸೋಡಿಯಂ ಅರ್ಸಿನೇಟ್ ಆಗಿರ್ಬೋದು, ಆರ್ ಯೂಸ್ ಟು ಕಿಲ್ ವೀಡ್ಸ್ ನ ಕಿಲ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಡ್ಯೂ ಟು ದ ಟಾಕ್ಸಿಕ್ ಎಫೆಕ್ಟ್ ಆನ್ ಮ್ಯಾಮಲ್ಸ್ ದೇರ್ ಯೂಸೇಜ್ ಹ್ಯಾಸ್ ಬಿನ್ ರಿಸ್ಟ್ರಿಕ್ಟೆಡ್. ಸೊ ಇದನ್ನ ಹರ್ಬಿಸೈಡ್ಸ್ ನಾವು ರಿಸ್ಟ್ರಿಕ್ಟ್ ಮಾಡಿದೀವಿ. ವೈ? ಬಿಕಾಸ್ ನಮ್ದು ಹಾರ್ಮ್ಫುಲ್ ಎಫೆಕ್ಟ್ ನನಗೆ ಆಬ್ವಿಯಸ್ಲಿ ಅಫೆಕ್ಟ್ ಮಾಡ್ತಿದೆ, ಅದಕ್ಕೆ ತಾನು ರಿಸ್ಟ್ರಿಕ್ಟ್ ಮಾಡಿರ್ತೀವಿ. ಹರ್ಬಿಸೈಡ್ಸ್ ಯಾವ್ಯಾವು ಅಂತ ಕೇಳ್ಬೋದು. ಸೋಡಿಯಂ ಕ್ಲೋರೇಟ್, ಸೋಡಿಯಂ ಅರ್ಸಿನೇಟ್ ಮೇಜರ್ ಎಕ್ಸಾಂಪಲ್ಸ್. ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್, ಹರ್ಬಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್. ಇನ್ಸೆಕ್ಟಿಸೈಡ್ಸ್ ಏನ್ ಮಾಡುತ್ತೆ, ನೇಮ್ ಅಲ್ಲಿ ಇದೆ, ಕಂಟ್ರೋಲ್ ಇನ್ಸೆಕ್ಟ್ಸ್. ಸೊ ಇನ್ಸೆಕ್ಟ್ಸ್ ನ ಕಂಟ್ರೋಲ್ ಮಾಡ್ತಿರುತ್ತೆ ಅಂಡ್ ಹೆನ್ಸ್ ಫೋರ್ ಕ್ರಾಪ್ಸ್ ಕೂಡ ಏನಾಗುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅದ್ರಲ್ಲಿ ಏನಾಗಿರುತ್ತೆ, ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ಸ್ಗಳಿರುತ್ತೆ. ಹೈಡ್ರೋಕಾರ್ಬನ್ಸ್ ಹೈಡ್ರೋಜನ್ ರೀಪ್ಲೇಸ್ ಮಾಡಿರ್ತೀವಿ ಕ್ಲೋರಿನ್ ಇಂದ. DDT, BHC ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ DDT ನ ನಾವು ಬ್ಯಾನ್ ಮಾಡಿದೀವಿ ಇಂಡಿಯಾದಲ್ಲಿ. ಏನಕ್ಕೆ ಇದು DDT ಮತ್ತೆ ಅಕ್ವಾಟಿಕ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಕೂಡ ಇದು ಕ್ರಿಯೇಟ್ ಮಾಡುತ್ತೆ. DDT ಫಿಶ್ ಒಳಗಡೆ ಹೋಗುತ್ತೆ, ಫಿಶ್ ಇದನ್ನು ಡೈಜೆಸ್ಟ್ ಮಾಡೋಕ್ಕಾಗಲ್ಲ ಅಂಡ್ ಇನ್ ಟರ್ನ್ ನಮಗೆ ಮತ್ತೆ ಬರುತ್ತೆ, ನಾವೇ ಕೊಟ್ಟಿರೋದು ನಮಗೆ ಬರುತ್ತೆ. ಬಯೋಡಿಗ್ರೇಡಬಲ್ ವೇಸ್ಟ್. ಸೊ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಸೊ ಆಬ್ವಿಯಸ್ಲಿ ಎನ್ವೈರನ್ಮೆಂಟ್ ಅದನ್ನು ಡಿಗ್ರೇಡ್ ಮಾಡ್ಬೋದು. ಎಲ್ಲಿ ಜನರೇಟ್ ಆಗುತ್ತೆ ಇದು? ಸೊ ಕಾಟನ್ ಮಿಲ್ಸ್ಗಳಲ್ಲಿ, ಪ್ರೊಸೆಸಿಂಗ್ ಯೂನಿಟ್ಸ್, ಪೇಪರ್ ಮಿಲ್ಸು ಆ್ಯಂಡ್ ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್ಗಳಲ್ಲಿ. ಸೊ ನ್ಯಾಚುರಲ್ ಸೋರ್ಸಸ್ ಏನಾಗಿದ್ದಾವೆ, ಸೊ ಅದರಲ್ಲಿ ನಾವೇನು ಮ್ಯಾನುಫ್ಯಾಕ್ಚರ್ ನ್ಯಾಚುರಲ್ ಸೋರ್ಸಸ್ದು ಫ್ಯಾಕ್ಟ್ರೀಸ್ಗಳಿದ್ದಾವೆ, ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಪ್ರಾಡಕ್ಟ್ ಮಾಡ್ತಾರಲ್ವ, ಆ ಇಂಡಸ್ಟ್ರಿಗಳಲ್ಲಿ ಈ ನ್ಯಾಚುರಲ್ ಸೋರ್ಸಸ್ದೇ ವೇಸ್ಟ್ ಬರ್ತಾ ಇರುತ್ತೆ. ಲೈಕ್ ನಮ್ಮದು ಕಾಟನ್ ಮಿಲ್ಸ್ ಆಗಿರ್ಬೋದು, ನಾನು ಹೇಳಿದ್ನಲ್ವ ದಟ್ ಈಸ್ ಪೇಪರ್ ಪ್ರೊಡಕ್ಷನ್ ಆಗಿರ್ಬೋದು, ರಬ್ಬರ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ನೆಕ್ಸ್ಟ್ ಒಂದು ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್ ಆಗಿರ್ಬೋದು, ಇನ್ನೊಂದು ದಟ್ ಈಸ್ ಫೈಬರ್ ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್, ಫೈಬರ್ಸ್ ಅಲ್ಲೇ ಬರುತ್ತೆ. ಸೊ ದೀಸ್ ಆರ್ ಆಲ್ ಜನರೇಟಿಂಗ್ ಯುವರ್ ಬಯೋಡಿಗ್ರೇಡಬಲ್ ವೇಸ್ಟಸ್. ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅದರಲ್ಲಿ ಬರ್ತಾ ಹೋದ್ರೆ ಸೋರ್ಸ್ ಬಂದರೆ ನೋಡಿ, ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಏನು ಬರುತ್ತೆ, ಫ್ಲೈ ಆಶ್ ಸಿಗ್ತಾ ಹೋಗುತ್ತೆ. ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ಫ್ಲೈ ಆಶ್. ನೆಕ್ಸ್ಟ್ ಇಂಟಿಗ್ರೇಟೆಡ್ ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ಸ್. ಸ್ಟೀಲ್ ಪ್ಲಾಂಟ್ಸ್ಗಳೆಲ್ಲ ನೋಡಿದೀವಲ್ವಾ. ಸೊ ಅಲ್ಲಿಂದ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಅಂಡ್ ಸ್ಟೀಲ್ ಮೆಲ್ಟಿಂಗ್ ಸ್ಲ್ಯಾಗ್. ಸೊ ಬ್ಲಾಸ್ಟ್ ಫರ್ನೆಸ್ ಅಲ್ಲಿ ಸ್ಲ್ಯಾಗ್ ಫಾರ್ಮೇಶನ್ ಆಗಿತ್ತಲ್ಲ, ಸೊ ಆ ಸ್ಲ್ಯಾಗು ಅಂಡ್ ಒಂದು ಸ್ಟೀಲ್ ಮೆಲ್ಟಿಂಗ್ ಸ್ಲ್ಯಾಗ್ ಬರ್ತಾ ಇರುತ್ತೆ. ಅಲ್ಯೂಮಿನಿಯಂ, ಜಿಂಕ್ ಅಂಡ್ ಕಾಪರ್ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಗಳಲ್ಲಿ ಮಡ್ ಅಂಡ್ ಟೇಲಿಂಗ್ಸ್ ಬರ್ತಿರುತ್ತೆ. ಫರ್ಟಿಲೈಸರ್ಸ್ ಇಂಡಸ್ಟ್ರಿಯಲ್ಲಿ ಜಿಪ್ಸಮ್ ನಮ್ದು ವೇಸ್ಟ್ ಜನರೇಟ್ ಆಗ್ತಿರುತ್ತೆ, ವಿಚ್ ಆರ್ ಆಲ್ ಯುವರ್ ನಾನ್ ಬಯೋಡಿಗ್ರೇಡಬಲ್. ಡಿಸ್ಪೋಸಲ್ ಹೇಗೆ ಮಾಡ್ತಾರೆ ನೋಡಿ, ಅಲ್ಲಿಂದ ಬರ್ತಿರಕ್ಕಂಥದ್ದು ವೇಸ್ಟಸ್ನ ಫ್ಲೈ ಆಶ್ ಅಂಡ್ ಸ್ಲ್ಯಾಗ್ ಫ್ರಮ್ ಸ್ಟೀಲ್ ಇಂಡಸ್ಟ್ರೀಸ್ ಆರ್ ಯೂಸ್ಡ್ ಇನ್ ಸಿಮೆಂಟ್ ಇಂಡಸ್ಟ್ರೀಸ್. ಸೊ ಅದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಸೊ ಇಟ್ ಈಸ್ ಯೂಸ್ಡ್ ಇನ್ ಸಿಮೆಂಟ್ ಇಂಡಸ್ಟ್ರಿ. ಸಿಮೆಂಟ್ ಪ್ರೊಡಕ್ಷನ್ ಎಲ್ಲ ಮಾಡ್ತಿರ್ತಾರಲ್ವಾ, ಅಲ್ಲಿ ಇದನ್ನ ಯೂಸ್ ಮಾಡ್ಕೊತಾರೆ. ಲಾರ್ಜ್ ಕ್ವಾಂಟಿಟೀಸ್ ಆಫ್ ಟಾಕ್ಸಿಕ್ ವೇಸ್ಟಸ್ ಆರ್ ಯೂಶಲಿ destroyed by controlled incineration. Small quantities are burned along with factory garbage in open bins. ಸೊ ಯಾವ ಥರ ಇದನ್ನು ಡಿಸ್ಪೋಸಲ್ ಮಾಡ್ತಾರೆ, ಸೊ ದಟ್ ನನಗೆ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಆಗಬಾರ್ದು, ಅದಕ್ಕೆ ಒಂದಿದು ಮೆಷರ್ಸ್ನ ಅವರು ತಗೊಂಡಿರೋದು. ನೆಕ್ಸ್ಟ್ ಗ್ರೀನ್ ಕೆಮಿಸ್ಟ್ರಿಗೆ ಬಂದರೆ, ಸೊ ನಾವು ಏನು ಮಾಡ್ತೀವಿ, ನಮ್ಮ ಕೆಮಿಕಲ್ ನಾಲೆಜ್ನ ಯುಟಿಲೈಸ್ ಮಾಡಿಕೊಂಡು, ದಟ್ ಈಸ್ ಕೆಮಿಕಲ್ ನಾಲೆಜ್ ಅಂದ್ರೆ ಕೆಮಿಸ್ಟ್ರಿ ಯಾವ ಥರ ವರ್ಕ್ ಆಗುತ್ತೆ, ಯಾವ ಕೆಮಿಕಲ್ ಹಾರ್ಮ್ಫುಲ್, ಯಾವ ಕೆಮಿಕಲ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ, ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವೇನು ಮಾಡ್ತಿದ್ವಿ, ವಿ ಆರ್ ಟ್ರೈಂಗ್ ಟು ಮಿನಿಮೈಸ್ ದಿಸ್ ಪೊಲ್ಯೂಷನ್ ಆ್ಯಂಡ್ ಆ ಪ್ರೋಸೆಸ್ ನಾವೇನು ಮಾಡ್ತಿದ್ವಿ, ದಟ್ ಈಸ್ ಯುವರ್ ಸ್ಟಡಿ ಆಫ್ ಗ್ರೀನ್ ಕೆಮಿಸ್ಟ್ರಿ. ಸೊ ದ ಜನರೇಷನ್ ಆಫ್ ಬೈ ಪ್ರಾಡಕ್ಟ್ಸ್ ಡ್ಯೂರಿಂಗ್ ಅ ಪ್ರೋಸೆಸ್ ಇಫ್ ನಾಟ್ ಯೂಸ್ಡ್ ಪ್ರಾಪರ್ಲಿ ಆರ್ ನಾಟ್ ಓನ್ಲಿ ಎನ್ವೈರನ್ಮೆಂಟಲ್ ಅನ್ಫ್ರೆಂಡ್ಲಿ ಬಟ್ ಆಲ್ಸೋ ಕಾಸ್ಟ್ ಇನ್ಎಫೆಕ್ಟಿವ್. ಸೊ ನಂದು ಇಂಡಸ್ಟ್ರಿಗಳಲ್ಲಿ ನಂದು ಏನು ನಮ್ಮ ಬೈ ಪ್ರಾಡಕ್ಟ್ಸ್ ಬರ್ತಿದೆ, ಈ ಬೈ ಪ್ರಾಡಕ್ಟ್ನ ನಾವೇನು ಮಾಡಬೇಕು, ನೀಟಾಗಿ ಏನು ಮಾಡಬೇಕು, ಅದನ್ನು ರೀಯೂಸ್ ಮಾಡಬೇಕು. ರೀಯೂಸ್ ಮಾಡ್ದಲ್ಲಿದ್ರೆ ಅದು ಎನ್ವಿರಾನ್ಮೆಂಟ್ಗೂ ಹಾರ್ಮ್ಫುಲ್ಲು, ಆ ಇಂಡಸ್ಟ್ರಿ ಅವನಿಗೂ ಏನಾಗುತ್ತೆ, ಲಾಸ್ ಇರುತ್ತೆ. ಸೊ ಇಟ್ ಇಸ್ ಕಾಸ್ಟ್ ಎಫೆಕ್ಟಿವ್ ಆಲ್ಸೋ. ಇನ್ ಅ ಕೆಮಿಕಲ್ ರಿಯಾಕ್ಷನ್, ಇಫ್ ರಿಯಾಕ್ಟೆಂಟ್ಸ್ ಆರ್ ಫುಲ್ಲಿ ಕನ್ವರ್ಟೆಡ್ ಇಂಟು ಯೂಸ್ಫುಲ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮೀಡಿಯಾ, ದೇರ್ ವುಡ್ ಬಿ ನೋ ಕೆಮಿಕಲ್ ಪಲ್ಯೂಟೆಂಟ್ಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಎನ್ವೈರನ್ಮೆಂಟ್. ಅದೇ ಹೇಳ್ತಿರೋದು, ಯಾವುದೇ ಇಂಡಸ್ಟ್ರಿಯಲ್ಲಿ ನಮಗೆ ಬೇಕಾಗಿರೋ ಡಿಸೈರ್ಡ್ ಪ್ರಾಡಕ್ಟ್ನ ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಸರ್ಚ್ ಫಾರ್ ದ ಪ್ರೊಸೆಸಸ್ ವಿಚ್ ಕ್ಯಾನ್ ಗಿವ್ ಯು 100% ಎಫಿಷಿಯಂಟ್. ಆಯ್ತಾ? ಸೊ ನನಗೆ ಪ್ರಾಡಕ್ಟ್ ಪ್ಯೂರಿಟಿ ಏನಾಗಿ, ಪ್ರಾಡಕ್ಟ್ ಈಲ್ಡ್ ಜಾಸ್ತಿ ಕೊಡಬೇಕು. It is the worthwhile to carry out the synthetic reaction in aqueous medium in place of organic solvents. ಸೊ ಇದನ್ನು ಬರಿಬೋದು, ಯಾವ್ದಿಂದ ಕಂಟ್ರೋಲ್ ಮಾಡ್ಬೋದು ನಾವು ಈ ಇಂಡಸ್ಟ್ರಿಗಳಲ್ಲಿ. ನಮ್ದು ಎಕ್ವಿಯಸ್ ಮೀಡಿಯಮ್ ಅಲ್ಲಿ, ದಟ್ ಈಸ್ ವಾಟರ್ ಮೀಡಿಯಮಲ್ಲಿ ರಿಯಾಕ್ಷನ್ ಮಾಡಬೇಕು ಇನ್ ಪ್ಲೇಸ್ ಆಫ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ನ ಯೂಸ್ ಮಾಡೋದ್ ಬದಲು ನಾವು ಎಕ್ವಿಯಸ್ ಮೀಡಿಯಮ್ನ ವಾಟರ್ನ ನಾವು ಯೂಸ್ ಮಾಡ್ಕೊಬೋದು. ಯಾಕಂದರೆ ವಾಟರ್ ಹ್ಯಾಸ್ ಹೈ ಸ್ಪೆಸಿಫಿಕ್ ಹೀಟ್ ಆ್ಯಂಡ್ ಲೋ ವೊಲಟಿಲಿಟಿ, ವಾಟರ್ದು ಪ್ರಾಪರ್ಟೀಸ್ಗಳಿಂದ.
ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ ಅಬೌಟ್ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ಕೊಟ್ಟಿರೋದ್ರಲ್ಲಿ ಯಾವುದು ರಾಂಗ್ ಇದೆ ಸ್ಟೇಟ್ಮೆಂಟ್ ಅಂತ ಕೇಳ್ತಿದ್ದಾರೆ. ಇಟ್ ಫಾರ್ಮ್ಸ್ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್. ಎಸ್, ಕಾರ್ಬನ್ ಮೊನಾಕ್ಸೈಡ್ ಏನ್ ಮಾಡುತ್ತೆ, ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ನ ಫಾರ್ಮ್ ಮಾಡುತ್ತೆ. ಇಟ್ ರೆಡ್ಯೂಸಸ್ ಆಕ್ಸಿಜನ್ ಕ್ಯಾರಿಂಗ್ ಎಬಿಲಿಟಿ ಆಫ್ ಬ್ಲಡ್. ದಟ್ ಈಸ್ ಆಲ್ಸೋ ಟ್ರೂ. ದ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಇಸ್ ಲೆಸ್ ಸ್ಟೇಬಲ್ ದ್ಯಾನ್ ಆಕ್ಸಿ ಹಿಮೋಗ್ಲೋಬಿನ್. ಸೊ ದಟ್ ಈಸ್ ರಾಂಗ್. ಯಾಕಂದ್ರೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ನಮಗೆ ನಾವು ಬ್ಲಡ್ ಕೆಪಾಸಿಟಿ ಟು ಕ್ಯಾರಿ ದ ಆಕ್ಸಿಜನ್ ನ ಕಡಿಮೆ ಮಾಡೋದಕ್ಕೆ ಕಾರಣ ಏನು, ಬಿಕಾಸ್ ಇಟ್ ಈಸ್ ವೆರಿ ಸ್ಟೇಬಲ್. ಸೊ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಈಸ್ ಮೋರ್ stable than ನಮ್ದು ನಾರ್ಮಲ್ ಆಕ್ಸಿ ಹಿಮೋಗ್ಲೋಬಿನ್. ಸೊ ಇಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇಟ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದ ಇನ್ಕಂಪ್ಲೀಟ್ ಕಂಬಸ್ಟನ್. ದಟ್ ಈಸ್ ಆಲ್ಸೋ ಟ್ರೂ. ನೆಕ್ಸ್ಟ್ ಕ್ವೆಶ್ಚನ್ ಬರ್ತಾ ಹೋಗೋಣ. ಅಮಾಂಗ್ ದ ಫಾಲೋಯಿಂಗ್ ದ ಒನ್ ದಟ್ ಈಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್. ಸೊ ಯಾವ್ದು ಗ್ರೀನ್ ಹೌಸ್ ಗ್ಯಾಸ್ ಇಲ್ಲ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಒನ್ ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಮಿಥೇನ್ ಅಂಡ್ ಓಝೋನ್. ನೈಟ್ರಸ್ ಆಕ್ಸೈಡ್, ಮಿಥೇನ್ ಅಂಡ್ ಓಝೋನ್ ನಮ್ದು ಆಬ್ವಿಯಸ್ಲಿ ಒಂದು ಏನಾಗಿದೆ, ದಟ್ ಈಸ್ ಯೋರ್ ಓಝೋನ್ ಗ್ರೀನ್ ಹೌಸ್ ಗ್ಯಾಸಸ್ ಆಗಿದಾವೆ. ಸೊ ಯಾವ್ದು ಗ್ರೀನ್ ಹೌಸ್ ಗ್ಯಾಸ್ ಆಗಿಲ್ಲ, ಸಲ್ಫರ್ ಡೈಆಕ್ಸೈಡ್. ನೆಕ್ಸ್ಟ್ ಒಂದಿಗೆ ವಿಚ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇಸ್ ನಾಟ್ ಅ ಕಾಮನ್ ಪಲ್ಯೂಟೆಂಟ್ ಇಂಟ್ರೊಡ್ಯೂಸ್ಡ್ ಇನ್ ಟು ದ ಅಟ್ಮಾಸ್ಫಿಯರ್ ಬೋತ್ ಡ್ಯೂ ಟು ದ ನ್ಯಾಚುರಲ್ ಅಂಡ್ ಹ್ಯೂಮನ್ ಆಕ್ಟಿವಿಟಿ. ಸೊ ನ್ಯಾಚುರಲ್ ಅಂಡ್ ಹ್ಯೂಮನ್ ಆಕ್ಟಿವಿಟಿಯಿಂದ ಯಾವ ನೈಟ್ರೋಜನ್ ಆಕ್ಸೈಡ್ ನಂದು ರಿಲೀಸ್ ಆಗಲ್ಲ, ಪಲ್ಯೂಟೆಂಟ್ ಆಗಿ ಆಗಲ್ಲ ಅಂತ ಕೇಳ್ತಿದ್ದಾರೆ. ಸೊ ನೈಟ್ರೋಜನ್ ಡೈಆಕ್ಸೈಡು ಆಗ್ತಿರುತ್ತೆ ನಮ್ದು, ಡೈನೈಟ್ರೋಜನ್ ಆಕ್ಸೈಡು, ನೈಟ್ರೋಜನ್ ಮೊನಾಕ್ಸೈಡ್ ನಂದು ಆಗಿರುತ್ತೆ. ನಂದು ಡೈನೈಟ್ರೋಜನ್ ಪೆಂಟಾಕ್ಸೈಡ್ ಇಸ್ ನಾಟ್ ನ್ಯಾಚುರಲಿ ನಮ್ದು ಎಫೆಕ್ಟ್ ಮಾಡಲ್ಲ ಅಂಡ್ ರಿಲೀಸ್ ಆಗ್ತಿರಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಸಿಂಕ್ ಫಾರ್ ಕಾರ್ಬನ್ ಮೊನಾಕ್ಸೈಡ್. ಸೊ ಕಾರ್ಬನ್ ಮೊನಾಕ್ಸೈಡ್ ಏನು ರಿಲೀಸ್ ಆಗಿರುತ್ತಲ್ವಾ ಅಟ್ಮಾಸ್ಫಿಯರ್ ಅಲ್ಲಿ ಇರತಕ್ಕಂಥದ್ದು, ಅದನ್ನು ಯಾರು ಯೂಸ್ ಮಾಡ್ತಾರೆ, ದಟ್ ಈಸ್ ಯುವರ್ ಸಿಂಕ್. ಸೊ ಯಾರು ಯೂಸ್ ಮಾಡ್ತಾರೆ ಅಂತ ಹೇಳ್ತಿದೆ, ಓಷನ್ಸು, ಪ್ಲಾಂಟ್ಸು, ಹಿಮೋಗ್ಲೋಬಿನ್, ಮೈಕ್ರೋ ಆರ್ಗಾನಿಸಮ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ಸೊ ಹಿಮೋಗ್ಲೋಬಿನ್ ಅಂತ ನಮಗೆ ಆಕ್ಸಿಜನ್ ಬೇಕು, ಕಾರ್ಬನ್ ಮೊನಾಕ್ಸೈಡ್ನ ತಗೊಂಡಲ್ಲ, ಕಾರ್ಬನ್ ಮೊನಾಕ್ಸೈಡ್ನ ತಗೊಂಡ್ರೆ ಅಲ್ಲಿ ಏನಂತಾರೆ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ಓಷನ್ಸು, ಪ್ಲಾಂಟ್ಸು ಕೂಡ ನಂದು ಕನ್ಸ್ಯೂಮ್ ಮಾಡಲ್ಲ. ಕಾರ್ಬನ್ ಡೈಆಕ್ಸೈಡ್ ಬೇಕು ಪ್ಲಾಂಟ್ಸ್ಗೆ. ಸೊ ದೇರ್ ಫಾರ್ ಕರೆಕ್ಟ್ ವಿಲ್ ಬಿ ಮೈಕ್ರೋ ಆರ್ಗಾನಿಸಮ್ಸ್. ಸಾಯಿಲಲ್ಲಿ ಏನು ಮೈಕ್ರೋ ಆರ್ಗಾನಿಸಮ್ ಪ್ರೆಸೆಂಟ್ ಇದೆ ಅಲ್ವಾ, ದಿಸ್ ಯೂಸಸ್ ದಿಸ್ ಕಾರ್ಬನ್ ಮೊನಾಕ್ಸೈಡ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಕಾಮನ್ ಕಾಂಪೊನೆಂಟ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಫೋಟೋಕೆಮಿಕಲ್ ಸ್ಮಾಗ್ಗೋಸ್ಕರ ಯಾವುದು ಕಾಮನ್ ಕಾಂಪೊನೆಂಟ್ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಇಸ್ ಓಝೋನ್, ಆಕ್ರೋಲಿನ್, ಪೆರಾಕ್ಸೈಟೈಲ್, PN ಪ್ಯಾನ್, ಪೆರಾಕ್ಸಿ ಅಸಿಟೈಲ್ ನೈಟ್ರೇಟ್, ಕ್ಲೋರೋಫ್ಲೋರೋ ಕಾರ್ಬನ್ಸ್. ಸೊ ಇದ್ರಲ್ಲಿ ನಮ್ಗೆ ಗೊತ್ತಿದೆ ಫಸ್ಟ್ 3 ನಮ್ದು ಏನಕ್ಕೆ ಫೋಟೋಕೆಮಿಕಲ್ ಸ್ಮಾಗಿಗೆ ಬೇಕೇ ಬೇಕು, ದಟ್ ಈಸ್ ನಂಗೆ ಚೈನ್ ರಿಯಾಕ್ಷನ್ ಕೂಡ ಆಗೋದಕ್ಕೋಸ್ಕರ ಅಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಆರ್ ನಾಟ್ ರೆಸ್ಪಾನ್ಸಿಬಲ್. ದೇ ಆರ್ ಓಝೋನ್ ಡಿಪ್ಲೀಷನ್ಗೋಸ್ಕರ ರೆಸ್ಪಾನ್ಸಿಬಲ್ ಅವರು ಆಗಿದ್ದಾರೆ ಜಾಸ್ತಿ. Next, which one of the following statements regarding photochemical smog is not correct? Regarding photochemical smog na ನಾನು ಇಟ್ಕೊಂಡ್ರೆ ಮೈಂಡ್ ಅಲ್ಲಿ ಯಾವ ನನ್ನ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಕಾರ್ಬನ್ ಮೊನಾಕ್ಸೈಡ್ ಡಸ್ ನಾಟ್ ಪ್ಲೇ ಎನಿ ರೋಲ್ ಇನ್ ಫೋಟೋಕೆಮಿಕಲ್ ಸ್ಮಾಗ್ ಫಾರ್ಮೇಶನ್. ನಾಟ್ ಕರೆಕ್ಟ್. ಸೊ ಕಾರ್ಬನ್ ಮೊನಾಕ್ಸೈಡ್ ಯಾವುದೇ ರೋಲ್ ಪ್ಲೇ ಮಾಡಲ್ಲ ಫೋಟೋಕೆಮಿಕಲ್ ಸ್ಮಾಗ್ ಅಲ್ಲಿ ಅಂತ ಕೇಳಿದ್ದಾರೆ. ಎಸ್, ಯಾವುದೇ ರೋಲ್ ಪ್ಲೇ ಮಾಡಲ್ಲ, ಅದು ದಟ್ ಈಸ್ ಟ್ರೂ. ಫೋಟೋಕೆಮಿಕಲ್ ಸ್ಮಾಗ್ ಇಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಕ್ಯಾರೆಕ್ಟರ್. ಎಸ್, ಆಕ್ಸಿಡೈಸಿಂಗ್ ಏಜೆಂಟ್ ಆಗಿದೆ. ನಮ್ದು ನಾರ್ಮಲ್ ಏನಾಗಿತ್ತು, ದಟ್ ವಾಸ್ ಯೋರ್ reducing character. Next, photochemical smog is formed through photochemical reaction involving solar energy. Yes, light in presence of light ಇಂದಾನೆ ಅದಾಗಿರೋದು. Photochemical smog does not cause irritation in eyes and throat. ಅದು ಫಸ್ಟ್ ಕಾಸ್ ಅದೇ, ಇದು ಇರಿಟೇಷನ್ ಐಸ್ ಇನ್ ಥ್ರೋಟ್, ಅಂಡ್ ಇವ್ರು ಹೇಳ್ತಿದ್ದಾರೆ ಡಸ್ ನಾಟ್ ಕಾಸ್. ಸೊ ಆಬ್ವಿಯಸ್ಲಿ ರಾಂಗ್ ಸ್ಟೇಟ್ಮೆಂಟ್. Which one of the following is responsible for depletion of ozone layer in the upper strata of atmosphere? Upper strata of atmosphere ಅಂತ ಹೇಳಿದ್ರೆ ನಮ್ದು ಸ್ಟ್ರಾಟೋಸ್ಫಿಯರ್ ಅಲ್ಲಿ ಏನಾಗ್ತಿರುತ್ತೆ, ಅಲ್ಲಿ ನಮ್ದು ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಆಗಕ್ಕೆ ಯಾವ್ದು ಕಾರಣ ಅಂತ ಕೇಳ್ತಿದ್ದಾರೆ. ವಿಚ್ ಒನ್ ಇಸ್, ಎಸ್, ಯಾವ್ದು ಕಾರಣ? ಪಾಲಿಹ್ಯಾಲೋಜನ್ಸ್, ಫ್ಲೋರಸಿನ್, ಫ್ಲೂರೆನ್ಸ್ ಅಂಡ್ ಫ್ರಿಯಾನ್ಸ್. ವೆರಿ ಈಸಿ ಕ್ವೆಶನ್ ಇದು. ಫ್ರಿಯಾನ್ಸ್ ಆರ್ ರೆಸ್ಪಾನ್ಸಿಬಲ್. ನೆಕ್ಸ್ಟ್, ಅಟ್ ಅಬೌಟ್ 20 ಕಿಲೋಮೀಟರ್ ಎಬೋ ಏನಾಗಿದೆ, ನಂದು ಸ್ಟ್ರಾಟೋಸ್ಫಿಯರ್ ಇದೆ. ದೇರ್ ಇಸ್ ಅನ್ ಓಝೋನ್ ಲೇಯರ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಓಝೋನ್ ಅಂಡ್ ಓಝೋನ್ ಲೇಯರ್ ಇಸ್ ಟ್ರೂ? ಯಾವುದು ಟ್ರೂ ಆಗಿದೆ ಅಂತ ಕೇಳ್ತಿದ್ದಾರೆ. ಸೊ ಇಟ್ ಈಸ್ ಬೆನಿಫಿಷಿಯಲ್ ಟು ಅಸ್ ಆಸ್ ಇಟ್ ಸ್ಟಾಪ್ಸ್ UV ರೇಡಿಯೇಷನ್. ಎಸ್, UV ರೇಡಿಯೇಷನ್ ಸ್ಟಾಪ್ ಮಾಡದೆ ಆಗೋದಕ್ಕೋಸ್ಕರ ಟ್ರೂ ಕೇಳಿರೋದ್ರಿಂದ ಆಬ್ವಿಯಸ್ಲಿ ಇದಂತೂ ಕರೆಕ್ಟ್ ಆಪ್ಷನ್ ಆಗೋಯ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೆ. ಕನ್ವರ್ಷನ್ ಆಫ್ ಓಝೋನ್ ಟು ಆಕ್ಸಿಜನ್ ಇಸ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್. ನಾಟ್ ಅಟ್ ಆಲ್ ಎಂಡೋಥರ್ಮಿಕ್ ರಿಯಾಕ್ಷನ್, ಅದು ಈಸಿಲಿ ಆಗ್ತಿರುತ್ತೆ. ಅಂಡ್ ನೆಕ್ಸ್ಟ್, ಓಝೋನ್ ಈಸ್ ಅ ಟ್ರೈ ಅಟೋಮಿಕ್ ಲೀನಿಯರ್ ಮಾಲಿಕ್ಯೂಲ್. ಅದು ಲೀನಿಯರ್ ಮಾಲಿಕ್ಯೂಲ್ ಅಂತೂ ಆಗಿಲ್ಲ, ಬೆಂಡ್ ಶೇಪ್ಡ್ ಆಗಿರುತ್ತೆ. It is harmful as it stops useful radiation. No, ozone layer is very good at stratosphere. If it is in troposphere, then it is harmful. Next, which one of the following statement is not true? ಯಾವ್ದು ಟ್ರೂ ಇಲ್ಲ? Clean water would have BOD value of 5 ppm.
ಸೊ 5 ನಮ್ದು ಪಾರ್ಟ್ಸ್ ಪರ್ ಮಿಲಿಯನ್ ಇರುತ್ತೆ ಕ್ಲೀನ್ ವಾಟರ್ದು ಅಂತ ಕೇಳಿದೆ, ದಟ್ ಈಸ್ ಟ್ರೂ. ಫ್ಲೂರೈಡ್ ಡಿಫಿಷಿಯನ್ಸಿ ಇನ್ ಡ್ರಿಂಕಿಂಗ್ ವಾಟರ್ ಈಸ್ ಹಾರ್ಮ್ಫುಲ್. ಸಾಲ್ಯುಬಲ್ ಫ್ಲೂರೈಡ್ ಈಸ್ ಆಫ್ಟನ್ ಯೂಸ್ಡ್ ಟು ಬ್ರಿಂಗ್ ಇಟ್ಸ್ ಕಾನ್ಸಂಟ್ರೇಷನ್ ಅಪ್ ಟು 1 ppm. ದಟ್ ಈಸ್ ಟ್ರೂ. ನಮ್ಗೆ ನೋಡಿ ಫ್ಲೂರೈಡ್ಸ್ ನಾವು ಆ್ಯಡ್ ಮಾಡ್ತೀವಿ ಸಚ್ ದಟ್ ಪಲ್ಯೂಟೆಂಟ್ಸ್ ಏನಾಗಲಿ ಅದಕ್ಕೆ ಅಟ್ರಾಕ್ಟ್ ಆಗಿ ಅಲ್ಲಿ ಪಲ್ಯೂಷನ್ ಕಡಿಮೆ ಆಗಲಿ ಅಂಡ್ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಜಾಸ್ತಿ ಆಗಲಿ. ಸೊ ಫ್ಲೂರೈಡ್ ವಿ ವಿಲ್ ಯೂಸ್, ಸೊ ಇಟ್ ಈಸ್ ಯೂಸ್ಫುಲ್. ವೆನ್ ದ pH ಆಫ್ ರೈನ್ ವಾಟರ್ ಈಸ್ ಹೈಯರ್ ದ್ಯಾನ್ 6.5 ಇಟ್ ಈಸ್ ಕಾಲ್ಡ್ ಆಸ್ ಆಸಿಡ್. ಹೈಯರ್ ಆದರೆ ಏನು ಬೇಸಿಕ್ ಲೆವೆಲ್ ಬೇಸಿಕ್ ಮೀಡಿಯಂ ಆಗ್ತಿರುತ್ತೆ, ನಮಗೆ ಲೆಸ್ ಬೇಕು 5.6. ಸೊ ಇಟ್ ಈಸ್ ಯರ್ ರಾಂಗ್ ಸ್ಟೇಟ್ಮೆಂಟ್. Dissolved oxygen in cold water can reach a concentration of up to 10 ppm. That is true. Green chemistry means such reactions which are related to depletion of ozone layer, no pollution ಬಗ್ಗೆ ಮಾತಾಡ್ತಿರೋದು. Study the reaction in plants, no produce color during reaction, no produce reduce the use and production of hazardous chemical. ಲಾಸ್ಟ್ ಅಲ್ಲಿ ಓದೋದಲ್ವಾ ನಮ್ಮ ಮೆಜರ್ಸ್ ನ ಏನೇನು ಮಾಡಬೇಕು ಸೊ ದಟ್ ನಂದು ಪಲ್ಯೂಷನ್ ಕಡಿಮೆ ಆಗಲಿ, ಅದ್ರ ಬಗ್ಗೆ ತಾನೇ ಗ್ರೀನ್ ಕೆಮಿಸ್ಟ್ರಿ ಇದ್ದಿದ್ದು. ಸೊ ಆಬ್ವಿಯಸ್ಲಿ ಆಪ್ಷನ್ ನಂಬರ್ ಡಿ ಇಸ್ ಯೋರ್ ಕರೆಕ್ಟ್ ಆಪ್ಷನ್. ಸೊ ಐ ಹೋಪ್ ಈ ಸ್ಮಾಲ್ ಚಾಪ್ಟರು ನಿಮಗೆ ಒಂದ್ಸತಿ ವಿಡಿಯೋ ನೋಡ್ಕೊತಾ ನೀವು NCERT ರಿವೈಸ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಒಂದ್ಸತಿ ರಿವೈಸ್ ಮಾಡಿದ್ಮೇಲೆ ಸಾಕು, ಇದ್ರ ಮತ್ತೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಬೇರೆ ಚಾಪ್ಟರ್ಗೆ ಕಾನ್ಸಂಟ್ರೇಟ್ ಮಾಡ್ರಿ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.